ಸುದ್ದಿಗೆ ಸ್ವಾಗತ. ನಾನು ವಿನುತಾ ಹೆಚ್ಎಲ್. ವೀಕ್ಷಕರೇ, ಕಳೆದ ಹೊಸ ಬೆಳಕು ಸಂಚಿಕೆಯಲ್ಲಿ ನಾವು ವಿಚ್ಛೇದನಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗಿದ್ವಿ. ಇಂದಿನ ಸಂಚಿಕೆಯಲ್ಲಿ ನಾವು ಗೃಹಿಣಿಯ ಮೇಲೆ ನಡೆಯುತ್ತಿರುವಂತಹ ನಿರಂತರ ದೌರ್ಜನ್ಯದ ಬಗ್ಗೆ ಮಾತಾಡ್ತಾ ಹೋಗೋಣ. ಎಂದಿನಂತೆ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ನನ್ನ ಸಹೋದ್ಯೋಗಿ ಆಗಿರುವಂತಹ ಅವನಿಕಾ ಮೇಡಮ್ ಇದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಇತಿಹಾಸದ ಪುಟಗಳನ್ನ ತೆರೆದು ನೋಡಿದ್ರೆ ಅಲ್ಲೂ ಕೂಡ ಹೆಣ್ಣಿನ ಶೋಷಣೆ ನಿಂತಿಲ್ಲ. ಇನ್ನ ದ್ರೌಪದಿಯ ವಿಚಾರಕ್ಕೆ ಬಂದ್ರೆ ಪುರಾಣ ಪುಣ್ಯ ಕಥೆಗಳಿಂದ ಹಿಂದಿನವರೆಗೂ ಕೂಡ ಅದೇ ಶೋಷಣೆ ಮುಂದುವರಿತಾನೆ ಇದೆ. ಹಾಗಾದ್ರೆ ವೀಕ್ಷಕರೇ, ಹೆಣ್ಣಿನ ಶೋಷಣೆಗೆ ಕೊನೆಯೇ ಇಲ್ವಾ? ಆಗಷ್ಟೇ ಮದುವೆಯಾಗಿ ಬಂದಂತಹ ಹೆಣ್ಣು ಮಗಳನ್ನ ತುಂಬಾ ಹೀನಾಯವಾಗಿ ನಡೆಸ್ಕೊಳ್ತಾರೆ. ಇದಕ್ಕೆಲ್ಲ ಕಾರಣ ಏನು? ಆ ಸಮಸ್ಯೆಗಳಿಂದ ಆ ಹೆಣ್ಣು ಮಗಳು ಹೊರಬರೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲವನ್ನೂ ಕೂಡ ಇವತ್ತು ಮಾತಾಡ್ತಾ ಹೋಗೋಣ. ಮ್ಯಾಮ್, ಸಾಮಾನ್ಯವಾಗಿ ಮದುವೆಯಾಗಿ ಬಂದ ಹೊಸದ್ರಲ್ಲೇನೆ ಆ ಒಂದು ಹೆಣ್ಣು ಮಗಳಿಗೆ ಕಿರುಕುಳವನ್ನ ಕೊಡ್ತಾರೆ. ಅಷ್ಟು ಬೇಗ ಆ ಹೆಣ್ಣು ಮಗಳು ಬೇಡವಾದ್ರ ಅನ್ನುವಂಥದ್ದು ಆ ಮನೆತನಕ್ಕೆ. ಹೌದು, ಎಲ್ಲ ತಂದೆ ತಾಯಂದ್ರು ಒಂದು ಹೆಣ್ಮಕ್ಳಿಗೆ ಜೀವನವನ್ನು ಕೊಡ್ಬೇಕು, ಅವ್ರ ಜವಾಬ್ದಾರಿಯನ್ನ ಇನ್ನೊಬ್ಬರಿಗೆ ವಹಿಸ್ಬೇಕು. ಅಥವಾ ಒಂದು ಹೆಣ್ಣು ಅಂದ್ರೆ ಬೆಂಕಿ ಸಮಾನ. ಹೌದು, ಹೆಣ್ಮಕ್ಳನ್ನ ಮನೇಲಿ ಹೆಚ್ಚಿನ ವಯಸ್ಸಿಗೆ ಮೀರಾಗಿ ಇಟ್ಕೊಳಕ್ ಆಗಲ್ಲ. ಹಾಗಂತ ಹದಿಹದಿಯದ ವಯಸ್ಸಿನಲ್ಲೂ ಕೂಡ ಬಿಟ್ಕೊಡಕ್ ಆಗದೆ ಇರುವಂತಹ ಸಂಬಂಧಗಳು ಈ ಹೆಣ್ಣು ಮಗಳು ಅಂತ. ಅವಳಿಗೆ ಲಾಲನೆ ಪಾಲನೆ ಮಾಡಿ, ಶಿಕ್ಷಣವನ್ನು ಕೊಡಿಸಿ, ಪೋಷಣೆ ಮಾಡಿ, ಬೆಳೆದು 18 ವರ್ಷ ತುಂಬಿದ ನಂತರ ಋತುಮತಿಯ ಕಾರ್ಯಕ್ರಮಗಳನ್ನೆಲ್ಲ ಮಾಡಿ, ಹಾಗೆ ಇಂಥವ್ರ ಮನೇಲಿ ಒಂದು ಹೆಣ್ಣಿದೆ ಅಂತ ಸಂಬಂಧಿಕರಿಗೂ ಗೊತ್ತಾಗುತ್ತೆ. ಹಾಗಾಗಿ ಇನ್ನೇನು ಕೆಲವೇ ಕೆಲಸಗಳು ಸಿಕ್ಕಾಗ ಅಥವಾ ಉದ್ಯೋಗದಲ್ಲಿದ್ದಾಗ ಈ ರೀತಿ ಇದ್ದಾಗ ಜವಾಬ್ದಾರಿನ ಕಳ್ಕೋಬೇಕು ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಒಂದು ಮದುವೆ ಮಾಡುವಂತ ಸೂಚನೆಯನ್ನ ದೊಡ್ಡವರು ಮಾಡ್ತಾರೆ. ಮದುವೆನೇ ಮಾಡ್ಲಿಲ್ಲ ಅಂತಂದ್ರೂ ಒಂದು ಅನ್ಯಾಯ, ಮಾಡಿದ್ರು ಅನ್ಯಾಯ. ಆದ್ರೆ ಮಾಡ್ಲೇಬೇಕಾದ ಪದ್ಧತಿ, ಸಂಸ್ಕೃತಿ. ಹಾಗಾಗಿ ಹೆಣ್ಮಕ್ಳನ್ನ ರಕ್ಷಣೆ ಮಾಡೋಕೆ ತಂದೆ ತಾಯಿ ಸುಮಾರು 25 ವರ್ಷಗಳ ಕಾಲ ತಗೊಳ್ತಾರೆ. ನಂತರದ ಬದುಕು 100 ವರ್ಷ ಅಂತ ಮನುಷ್ಯನಿಗೆ ಹೇಳ್ತಾರೆ. ಹಾಗಾದ್ರೆ ನಂತರದ ಜೀವನ ಒಬ್ಬ ಹುಡುಗ ಆಕೆ ಬಾಳಲ್ಲಿ ಬರ್ತಾನೆ. ಬಂದ ತಕ್ಷಣ ಸಾಯೋವರೆಗೂ ಕೂಡ ಆತನೇ ಅವನಿಗೆ ಜವಾಬ್ದಾರಿ, ಆತನೇ ತಂದೆ ತಾಯಿ, ಅಣ್ಣ, ಬಂಧು ಬಳಗ ಎಲ್ಲವೂ ಕೂಡ ಗಂಡನೇ ಆಗಿರ್ತಾನೆ. ಅಂತ ಒಂದು ದೊಡ್ಡ ಪಾತ್ರವನ್ನ ನಿಭಾಯಿಸೋಕೆ ಬರ್ತಾನೆ ಧೈರ್ಯವಾಗಿ. ಆ ಹೆಂಡತಿನ ಎಲ್ಲರ ಮನವೊಲಿಸಿ, ನಾನು ಮದುವೆ ಆಗ್ತೀನಿ, ನಿಮ್ಮ ಮಗಳನ್ನ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿ ಒಂದು ನಿಶ್ಚಿತಾರ್ಥ ಅದು ಒಂದು ನಂಬಿಕೆಯ ಒಂದು ಕಾರ್ಯಕ್ರಮವನ್ನ ಮಾಡಿ ನಂತರ ಮದುವೆ ಆಗ್ತಾರೆ. ಇದು ತಂದೆ ತಾಯಿ ಕೂಡ ಮಾಡ್ಲೇಬೇಕಾದಂತ ಕರ್ತವ್ಯ. ಮಾಡಿದ ತಕ್ಷಣ ಹೊಸ ಮನೆ, ಹೊಸ ಜೀವನ. ಈ ಹಿಂದೆ ಕಾರ್ಯಕ್ರಮದಲ್ಲಿ ಹೇಳ್ದಾಗೆ ಹೊಸ ಬದುಕನ್ನ ರೂಪಿಸ್ಕೊಳ್ಳಕ್ಕೆ ಹೊಸ ಜನಗಳ ವಾತಾವರಣಗಳನ್ನ ಹೊಂದಿಕೊಂಡು ಹೇಗೋ ಹೋಗ್ತಿರ್ತಾಳೆ. ಖಂಡಿತ. ಆದ್ರೆ ತನ್ನ ಗಂಡ ಆದವನು ಅತಿಯಾದ ಪ್ರೀತಿಯಿಂದನೋ ಅಥವಾ ದ್ವೇಷದಿಂದನೋ ಅಥವಾ ನಾನು ಅನ್ನೋ ಅಹಂಭಾವನೆಯಿಂದನೋ ತನ್ನ ಹೆಂಡತಿಯ ಮನಸ್ಸನ್ನ ಓಲೈಸಕ್ ಆಗದೇನೋ ಅವಳನ್ನ ಬೇರೆ ರೀತಿ ನೋಡ್ತಾ ಅವಳಿಗೆ ಮರ್ಯಾದೆ ಕೊಡದೆ, ಗೌರವ ಕೊಡದೆ, ಆಕೆಯನ್ನ ಕ್ಷುಲ್ಲಕ ಕಾರಣಕ್ಕೋಸ್ಕರ ತೊಂದರೆ ಮಾಡುವಂತಹ ಕೆಲಸ ಆಗಿರ್ಬೋದು. ಅಥವಾ ಆತ ಸಂಬಂಧಿಕರು, ಸ್ನೇಹಿತರು, ಅಪ್ಪ ಅಮ್ಮನ ಮಾತೋ ಅಕ್ಕಪಕ್ಕದ ಮಾತೋ ಕೇಳಿ ತನ್ನ ಹೆಂಡತಿ ಮೇಲೆ ತಾನೇ ಸ್ವತಂತ್ರವಾಗಿ ಇರ್ದಕ್ ಬಿಡದೆ ದರ್ಪ ನಡೆಸುವಂತ ಕೆಲಸ, ದೌರ್ಜನ್ಯ ಮಾಡುವಂತ ಕೆಲಸ ಮಾಡಕ್ಕೆ ಮುಂದಾಗ್ತಾನೆ. ಯಾಕೆ ಅನ್ನೋದಾದ್ರೆ, ಒಬ್ಬ ಕೆಲವೊಂದೊಂದು ಗಂಡು ಮಕ್ಕಳನ್ನ ನಾವು ಕೌನ್ಸಿಲಿಂಗ್ ಅಲ್ಲಿ ಮಾಡಿದಾಗ ಆತ ಹೇಳೋದೇನೋ ನಾನು ಹೇಳ್ದಂಗೆ ಕೇಳ್ಬೇಕು, ನಾನು ಹೇಳದನ್ನ ಯಾವುದನ್ನು ಕೇಳಲ್ಲ, ವಿರೋಧಿಸ್ತಾಳೆ, ನಾನು ಒಂದ್ ಹೇಳಿದ್ರೆ ಅವಳು 2 ಮಾಡ್ತಾಳೆ. ಹಾಗಾದ್ರೆ ಮನೆ ಗಂಡಸಾಗಿರೋ ಅಂಥವ್ರು ಒಂದು ಜವಾಬ್ದಾರಿಯುತವಾಗಿ ಇರೋಂಥ ಒಬ್ಬ ಹುಡುಗ ನಾನ್ ಹೇಳ್ದಂಗೆ ನಡಿಬೇಕು ಅನ್ನೋ ದರ್ಪ ಯಾಕೆ? ವಿನಾಕಾರಣ ದುರಾಂಕಾರ ದರ್ಪಗಳಿಗೆ ಬಲಿಯಾಗಕ್ಕೆ ಯಾವ ಹೆಣ್ಣು ಒಪ್ಪಲ್ಲ. ಅದು ಇತಿಹಾಸ ಕಾಲದಲ್ಲಿ ನೀವು ಪುಣ್ಯ ಪುರಾಣ ಅಂತ ಹೇಳಿದ್ರಿ, ಆಗಿತ್ತು. ಹೊಡೆದ್ರು ಹೊಡೆಸ್ಕೊತಾ ಇದ್ರು, ಬೈದ್ರು ಬೈಸ್ಕೊತಾ ಇದ್ರು, ಏನೇ ತೊಂದರೆ ಕೊಟ್ರು ಬಾಯಿ ತೆಗೆದೇ ಮಾತಾಡ್ತಿರ್ಲಿಲ್ಲ. ಆ ಒಡೆಯೋ ಟೈಮಲ್ಲಿ ಯಾರಾದ್ರೂ ಮನೆ ಒಳಗಡೆ ಪ್ರವೇಶ ಬಂಧುಗಳು ಮಾಡಿದಾಗ, ಅತಿಥಿಗಳು ಮಾಡಿದಾಗ, ಅಪರಿಚಿತರು ಏನಾದ್ರು ಬಂದಾಗ ಏನು ನಡ್ದೇ ಇಲ್ವೇನೋ ಅನ್ನಂಗೆ ಕಣ್ಣೀರು ಒರೆಸ್ಕೊಂಡು ತಗೊಂಡೋಗಿ ಕುಡಿಯೋಕ್ ನೀರ್ ಕೊಡ್ತಿದ್ವಿ. ಆ ದಿನಗಳೇ ಹೋಯ್ತು ಬಿಡಿ. ಆ ಭಾವನೆಗಳು, ಆ ಒಂದ್ ಸಮಾಜನೇ ಇಲ್ಲ ಇವಾಗ. ಸಮಾಜನೇ ಬದಲಾವಣೆ ಆಗ್ಬಿಟ್ಟಿದೆ ಈಗ. ವಾತಾವರಣ ಬದಲಾದಂಗೆಲ್ಲ, ಮನುಷ್ಯರು ಬದಲಾವಣೆ ಆದಂಗೆಲ್ಲ, ಆಹಾರ ಪದ್ಧತಿಗಳು ಬದಲಾವಣೆ ಆದಂಗೆಲ್ಲ ಮನಸ್ಥಿತಿ ಕೂಡ ಬದಲಾವಣೆ ಆಗಿದೆ. ಇದು ನನ್ನ ಪ್ರಕಾರ. ಎಸ್ ಮ್ಯಾಮ್, ನೀವೇ ಹೇಳಿದಾಗ ಇಂದಿನ ಕಾಲದಲ್ಲಿ ಹೆಣ್ಣು ಏನನ್ನಾದ್ರೂ ಸಹಿಸ್ಕೊಳ್ತಾ ಇದ್ಲು, ಮರ್ಯಾದೆಗೆ ಹಂಚಿ ಅನ್ನುವಂಥದ್ದು. ಅವಳು ಪ್ರತಿಯೊಂದು ಹೆಣ್ಣಿಗೂ ಕೂಡ ತಾಳ್ಮೆ ಅನ್ನೋದು ತುಂಬಾನೇ ಇರುತ್ತೆ. ಯಾವ ಹೆಣ್ಣು ಕೂಡ ಸಾಮಾನ್ಯವಾಗಿ ಬೇಗ ದುಡುಕೋದಿಲ್ಲ, ತಾಳ್ಮೆಯಿಂದಲೇ ಎಲ್ಲವನ್ನ ನಿಭಾಯಿಸ್ತಾಳೆ. ಆದ್ರೆ ಯಾವತ್ತು ಅವಳ ತಾಳ್ಮೆ ಮಿತಿ ಮೀರುತ್ತೆ, ಆಗ ಅವಳು ಮುಂದಿನ ಹೆಜ್ಜೆಗೆ ವಿಧಿ ಇಲ್ಲದೆ ಇಡ್ಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಗಂಡ ಹೆಂಡತಿಯ ನಡುವೆ ಮನಸ್ತಾಪಗಳು, ಕುಟುಂಬದ ನಡುವೆ ಮನಸ್ತಾಪಗಳು ಹೆಚ್ಚಾಗುತ್ತೆ. ಈಗ ಪ್ರೀತಿಯಿಂದ ಇದ್ದಂತ ಹೆಂಡತಿ ನನ್ನ ಪ್ರೀತಿಗೆ ಬೆಲೆನೇ ಇಲ್ಲ ಅಂತ ಅಂದಾಗ
ಇನ್ನೇನು ಮಾಡಕ್ ಆಗ್ದಲ್ಲ ಇನ್ನೇನ್ ಮಾಡ್ತಾರೋ ಅವ್ರಿಗೆ ವಿರೋಧವಾಗಿ ನಡ್ಕೊಳ್ಳೇಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ ಅವ್ರ ಸಂಬಂಧಗಳು ಕೂಡ ಹಾಳಾಗುತ್ತೆ. ಇದಕ್ಕೆ ಏನು ಪರಿಹಾರ ಮ್ಯಾಮ್? ಇಲ್ಲ, ಸಂಬಂಧಗಳು ಉಳಿಸ್ಕೊಳ್ಳಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾಳೆ. ಆಗದೇ ಇದ್ದ ಕಾರಣದಲ್ಲಿ ಅವಳು ಹೋರಾಟ ಮಾಡಕ್ ಸಿದ್ಧವಾಗ್ತಾಳೆ, ನ್ಯಾಯಾಲಯದ ಮೊರೆ ಹೋಗ್ತಾಳೆ, ಕಾನೂನಿನ ಮಾರ್ಗದರ್ಶನ ತಿಳ್ಕೊತಾಳೆ. ಯಾಕಂದ್ರೆ ಅವಳು ಮುಂದಿನ ಜೀವನ ಬದುಕ್ಬೇಕಲ್ಲ. ಹೌದು. ಈಗ ತಂದೆ ತಾಯಿ ನಮ್ಮನ್ನ ಬಿಟ್ಬಿಟ್ರು ಅಂದ್ರೆ ಮದುವೆ ಮಾಡಿ ದಾರಿ ಎರೆದು ಕೊಟ್ಬಿಟ್ರು. ಮತ್ತೆ ಪುನಃ ಅವಳ ಅಪ್ಪ ಅಮ್ಮನ ಹತ್ರ ಹೋಗಿ ಹೇಳಿದಾಗ ನೀನು ಗಂಡನ ಮನೇಲಿ ಬದುಕಲೇಬೇಕು, ನೀನ್ ಅಲ್ಲೇ ಜೀವನ ಮಾಡ್ಬೇಕು, ನಾನ್ ದಾರಿ ಎರೆದು ಕೊಟ್ಟ ಮೇಲೆ ನೀನು ಸಾಯೋವರೆಗೂ ನೀನ್ ಆ ಮನೆಯಲ್ಲೇ ಇರ್ಬೇಕಮ್ಮ, ಬೇರೆ ಯಾವ ದಾರಿನೂ ಇಲ್ಲ ನಿನಗೆ, ಹಾಗಂತ ನೀನು ಗಂಡನ ಬಿಟ್ಟು ಬಾಳೋಕ್ ಆಗಲ್ಲ, ಈ ಸಮಾಜ ಕೆಟ್ಟ ದೃಷ್ಟಿಯಿಂದ ನೋಡುತ್ತೆ ಅನ್ನೋ ಹಳೇ ಪರಿಕಲ್ಪನೆಯಲ್ಲಿ ಆ ಮಗಳ ಭವಿಷ್ಯನ ಹಾಳು ಮಾಡ್ತಾರೆ. ಹೌದು. ಅವತ್ತು ಒಂದು ದಿನ ಒಂದು ಕೇಸ್ ಇದೇ ತರ ವಿಚಾರವಾಗಿ ಒಂದು ದಿನ ಆ ಮಗಳು ಬಂದಾಗ ಸಮಾಧಾನ ಮಾಡಿ ಮನೇಲಿ ನೀರ್ ಕೊಟ್ಟು ಕುಡಿಸ್ಕೊಂಡು ಒಂದೆರಡು ದಿನ ಇಟ್ಕೊಂಡಿದ್ರು ಜೀವನ ಇರ್ತಿತ್ತು. ಅವ್ರನ್ನ ಕರೆಸಿ, ಯಾಕಪ್ಪ ನಾನ್ ಮದುವೆ ಮಾಡ್ಕೊಟ್ಟಿದ್ ಕಷ್ಟಪಟ್ಟು ಸಾಲ ಮಾಡಿ ಮಾಡ್ದೆ, ನೀನ್ ಈ ತರ ಮಾಡ್ಬಿಟ್ಟಲ್ಲ, ನನ್ ಮಗಳ ಭವಿಷ್ಯ ಏನು, ನಾಳೆ ಅವಕಿನ್ನ ಚಿಕ್ಕ ವಯಸ್ಸು, ಮಕ್ಳು ಬೇರೆ ಚಿಕ್ಕವರು, ಇವಾಗ ನೀನ್ ನಡು ನೀರಲ್ಲಿ ಕೈ ಬಿಟ್ರೆ ಆಕೆ ಹೇಗ್ ಬದುಕ್ಬೇಕು, ಸಮಾಜದಲ್ಲಿ ಏನಂತ ಗೌರವದಲ್ಲಿ ಬದುಕ್ಬೇಕು, ಅವಳು ಗಂಡ ಇಲ್ಲದೆ ಯಾವ ರೀತಿ ಬದುಕ್ಬೇಕು, ಗಂಡನ್ನ ಬಿಟ್ರು ಅಂತ ಹೇಳ್ತಾರೆ ಹೊರತು ಯಾಕೆ ಬಿಟ್ರು ಅಂತ ಯಾರು ಕೇಳಲ್ಲ. ಅವಳ ಮನ್ಸಲ್ಲಿ ಇರ್ತಕ್ಕಂಥ ನೋವನ್ನು ಕೂಡ ಯಾರು ಕೇಳಲ್ಲ. ಆಕೆ ಒಂಟಿಯಾಗಿದ್ದಾಳ, ಅವಳನ್ನ ಬೇರೆ ತರ ಬಳಸ್ಕೊಳಕ್ಕೆ ಆದ್ರೆ ಅವಳನ್ನ ಬದುಕೋಕ್ಕೂ ಬಿಡಲ್ಲ. ಅವಳು ಧ್ವನಿ ಎತ್ತಕ್ ಹೋದ್ರೆ ಈ ಒಂದು ಕಪ್ಪು ಚುಕ್ಕೆ ಈ ಅವಳ ಮೈಗೂಡಿಸ್ಕೊಂಡಿರುತ್ತೆ. ಅವಳಿಗೆ ಏನೂ ತೊಂದ್ರೆ ಆಗಿರಲ್ಲ. ಈ ನೆಂಟರುಗಳು, ಈ ಸಂಬಂಧಿಕರು, ಅಪ್ಪ ಅಮ್ಮನೇ, ಬೇರೆ ಯಾರು ಅಲ್ಲ, ಅಣ್ಣ ತಮ್ಮಂದ್ರೆ, ಇವ್ರುಗಳೇ ಚುಚ್ಚಿ ಹೇಳಿ ಅವಳ ಒಂದು ಧೈರ್ಯನೇ ಕುಗ್ಗಿಸ್ಬಿಟ್ಟಿರ್ತಾರೆ. ಇಂಥ ಒಂದು ವಿಪರ್ಯಾಸದಲ್ಲಿ ಆ ತಾಯಿ ಸಮಾಧಾನ ಮಾಡಿ ಮಗಳಿಗೆ ಉಳಿಸಿದ್ರೆ ನಾಳೆ ಅವಳು ಆತ್ಮಹತ್ಯೆ ಮಾಡ್ಕೋತಿರ್ಲಿಲ್ಲ, ಅಥವಾ ನಾಳೆ ಅವಳು ಊರ್ ಬಿಟ್ಟು ಹೋಗ್ತಿರ್ಲಿಲ್ಲ, ಅಥವಾ ಅವಳು ಎಲ್ಲಾರನ್ನು ಹೆದರ್ಸಿ ಸಂಬಂಧನ ಮೀರಿ ತುಳಿದು ಬದುಕಲೇಬೇಕು ಅಂತ ಸಾಧನೆ ಮಾಡ್ತಿರ್ಲಿಲ್ಲ. ಎಲ್ರು ಒಟ್ಟು ಕುಟುಂಬದಲ್ಲಿ ಬದುಕಬೇಕು ಅಂತ ಅವಳಿಗೂ ಆಸೆ ಇರುತ್ತೆ. ಹುಟ್ಟಿದಾಗ ಅಣ್ಣ ತಮ್ಮ ಆಗಿರ್ತಾರೆ, ಅಪ್ಪ ಅಮ್ಮ ಇರ್ತಾರೆ, 15 ವರ್ಷನೋ 20 ವರ್ಷನೋ ಜೊತೆಲಿ ಇರ್ತಾರೆ. ಈಗ ಯಾಕೆ ಅವಳು ಬೇಡವಾಗ್ಬಿಟ್ರು? ಒಬ್ರು ಮನೆಗೆ ಮದುವೆ ಮಾಡಿಕೊಟ್ಟ ಮೇಲೆ ನಮ್ಮ ಮಗಳಿಗೆ ಸಮಸ್ಯೆ ಆಯ್ತು ನಿಜ, ಅದನ್ನ ನಾವು ಪರಿವರ್ತನೆ ಮಾಡಿ ಸಮಾಧಾನ ಮಾಡಿ ಧೈರ್ಯ ತುಂಬಿ ಹುಟ್ಟಿದಾಗ್ಲೇ ನಾವು ಅನ್ನ ಹಾಕಿದೀವಿ, ಸಾಯೋವರೆಗೂ ಅನ್ನ ಹಾಕ್ತಿವಿ ಅಂದ್ರೆ ಮಕ್ಕಳನ್ನ ಚಿಕ್ಕ ವಯಸ್ಸಲ್ಲಿ ಇದ್ದಾಗೆಲ್ಲ ಇವ್ರು ಸಾಕಿರ್ತಾರೆ, ವಯಸ್ಸಾದ್ಮೇಲೆ ಇವ್ರಿಗೆ ಯಾರು ಆಸರೆ ಆಗ್ತಾರೆ? ಮಕ್ಕಳೇ ಆಗ್ಬೇಕು. ಸೊಸೆ ನಮಗೆ ಹಾಕ್ತಾರೋ ಇಲ್ವೋ ನಮಗೆ ಗೊತ್ತಿಲ್ಲ, ಮಗನೂ ನಮಗೆ ಹಾಕ್ತಾನೆ. ಈ ಸಿಚುವೇಶನ್ ಸಮಾಜ ನೋಡ್ತಿದ್ರೆ ಕೆಲವೊಂದು ವಾತಾವರಣದಲ್ಲಿ ಮಗ ಕೂಡ ತಾಯಿಗೆ ಹೇಳ್ ಮಾಡಿಸದ ಜೋಡಿ ಅಲ್ವೇ ಅಲ್ಲ. ಹಾಗಾದ್ರೆ ಕಟ್ಕೊಂಡು ಗಂಡನ ಅವ್ರ ಜೊತೆಲಿ ಇರಲ್ಲ, ಅಲ್ಪ ಆಯಸ್ಸು. ಹೀಗಿರೋವಾಗ ಮಗಳು ಇರ್ತಾಳಲ್ವಾ, ಆಕೆ ಎಲ್ಲೋಗ್ಬೇಕು? ಬೇರೆಯವ್ರ ಜೊತೆಗೆ ಹೋದ್ರೆ ಸಂಬಂಧ ಚೆನ್ನಾಗಿದ್ರೆ ಒಳ್ಳೇದು, ಚೆನ್ನಾಗಿಲ್ಲ ಅಂದ್ರೆ ಅಲ್ಲೂ ಜೀವನ ಹಾಳು ಮಾಡ್ಕೊಂಡು ಕೊನೆಗೆ ಅವಳು ಕೆರೆನ ಬಾವಿನ ನೋಡ್ಕೋಬೇಕಾಗುತ್ತೆ. ಮಕ್ಕಳ ಪರಿಸ್ಥಿತಿ ಏನು, ಅವಳ ಫ್ಯೂಚರ್ ಏನು, ಅವಳು ಹುಟ್ಟಿದಕ್ಕೋದಕ್ಕ ಏನು, ಸಾರ್ಥಕತೆ ಏನು? ನಾವು ಸಮಾಜದಿಂದ ಅನ್ನ ಆಹಾರಗಳನ್ನ ಮೌಲ್ಯಗಳನ್ನ ತಗೊಂಡಿದ್ದೀವಿ, ನಾವು ಸಮಾಜಕ್ಕೆ ಏನ್ ಕೊಟ್ಟಿದೀವಿ? ಅಟ್ಲೀಸ್ಟ್ ಒಂಟಿಯಾಗಿರ್ತಕ್ಕಂಥ ಹೆಣ್ಮಕ್ಳಲ್ಲಿ ಧೈರ್ಯ ಶಕ್ತಿ ತುಂಬಿದ್ರೆ ಸಮಾಜಕ್ಕೆ ಏನಾದ್ರು ಕೊಡುಗೆ ಮಾಡಕ್ ಒಂದ್ ದಾರಿ ಮಾಡ್ಕೊಡ್ಬೋದಾ? ಸಮಾಜ ಸೇವೆಗಳನ್ನ ಮಾಡ್ಬೋದಾ? ಸಂಘ ಸಂಸ್ಥೆಗಳಲ್ಲಿ ಸೇವೆ ಮಾಡಬಹುದು, ಅನಾಥಾಶ್ರಮಗಳನ್ನ ಮಾಡಿ ನಮಗೆ ಆಶ್ರಯ ಇಲ್ಲ ಅಂತದ್ರಲ್ಲಿ 100 ಜನಕ್ಕೆ ಆಶ್ರಯ ಹೇಗ್ ಕೊಟ್ಲು ಅಂತ ನೀವು ಅವತ್ತು ಕರೆದು ಪ್ರಶಸ್ತಿ ಕೊಡೋದಲ್ಲ, ಅವತ್ತು ಕರೆದು ನೀವು ಕಾರ್ಯಕ್ರಮದಲ್ಲಿ ಹೈಲೈಟ್ ಮಾಡೋದಲ್ಲ. ಮೊದಲನೇ ಹೆಜ್ಜೆ ಇಡಕ್ಕೂ ಮುಂಚೆ ಅವಳನ್ನ ಕೈ ಎತ್ತು ನಾವು ನಿಮ್ಮ ಜೊತೆಗಿದ್ದೀವಿ, ಧೈರ್ಯವಾಗಿರು ಅಂತ ಹೇಳಿದ್ರೆ ಅವಳಿಗೊಂದು ನಂಬಿಕೆ. ನೀವು ಅವ್ರ ಮನೇಲಿ ಉಳ್ಕೋಬೇಕು ಅಂತ ಏನಿಲ್ಲ, ಅವ್ರ ಮನ್ಸಲ್ಲಿ ಉಳ್ಕೊಂಡ್ರೆ ಸಾಕು. ಖಂಡಿತವಾಗಿ. ಆದ್ರೆ ಮನಸ್ಸಲ್ಲೂ ಇಲ್ಲ, ಮನೇಲೂ ಇಲ್ಲ, ಒಂಟಿ ಹೆಣ್ಣು ಏನ್ ಮಾಡ್ಬೇಕು? ಹೆದರ್ಸೋದಕ್ಕೆ ಶಕ್ತಿ ಇಲ್ಲ, ಹಣ ಇಲ್ಲ, ಮತ್ತೆ ಒಂದು ಬ್ಯಾಲೆನ್ಸ್ ಇಲ್ಲ, MLA ಇಲ್ಲ, MP ಗಳಿಲ್ಲ, ರಾಜಕೀಯ ಮೊದಲೇ ಇಲ್ಲ, ಡಿಪಾರ್ಟ್ಮೆಂಟ್ ಅಂತೂ ಫಸ್ಟೇ ಇಲ್ಲ ಕೆಲವು ಹೆಣ್ಮಕ್ಳುಗಳಿಗೆ. ಏನು ಇಲ್ಲದೆ ಇರುವಂತಹ ಪರಿಸ್ಥಿತಿಲಿ ಹೆಣ್ಮಕ್ಳು ಏನ್ ಮಾಡ್ತಾರೆ? ಅವರು ಧೈರ್ಯವಾಗಿ ಕಾನೂನನ್ನ ತಿಳ್ಕೊತಾರೆ. ನಮ್ ಜೊತೆಗೆ ಯಾರು ಇರ್ಲಿ ಇಲ್ಲದೆ ಹೋಗ್ಲಿ ಮೊದಲು ಕಾನೂನನ್ನ ತಿಳ್ಕೊಬೇಕು, ಮಹಿಳಾ ಹಕ್ಕುಗಳನ್ನ ತಿಳ್ಕೊಬೇಕು. ಆಗ ನಮಗೆ ಯಾರು ಜೊತೆಗಿರೋದು ಬೇಕಾಗಿಲ್ಲ, ಪುಸ್ತಕಗಳೇ ನಮಗೆ, ಅಕ್ಷರಗಳೇ ನಮಗೆ ಜೋಡಿಯಾಗಿರ್ತದೆ, ನಮಗೆ ಜೊತೆಯಾಗಿರುತ್ತೆ. ನಮ್ಮ ಮಕ್ಕಳನ್ನ ಮುಂದಿನ ಭವಿಷ್ಯ ರೂಪಿಸೋದಕ್ಕೆ ಅದೇ ನಮಗೆ ಶಕ್ತಿ ಆಗಿರ್ತದೆ. ಒಂಟಿಯಾಗಿ ಹೋರಾಟ ಮಾಡಿ ಜಯಗಳಿಸೋಕೆ ನಮಗೆ ದಾರಿ ಸುರಾಗವಾಗಿ ಅದೇನೆ 4-5 ದಾರಿ, ಯಾವ ದಾರಿಲಿ ಹೋಗ್ಬೇಕು, ಯಾವ ದಾರಿಲಿ ಬಿಡ್ಬೇಕು, ಈ ಕಡೆ ಉದ್ಯೋಗಕ್ಕೆ ಹೋಗೋಣ, ಈ ಕಡೆ ಸೇವೆಗೆ ಹೋಗೋಣ, ಈ ಕಡೆ ನಮ್ಮ ಮನೆ ನೋಡೋಣ, ಯಾವ ದಾರಿಗೆ ಹೋದ್ರೂ ಸಕ್ಸಸ್ ಲೈಫ್, ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ, ಹಾಗೆ ಒಂದು ಹೆಣ್ಣು ಶಕ್ತಿಯಾಗಿ ಕೂಡ ಪರಿವರ್ತನೆ ಆಗ್ಬಿಟ್ರೆ ಯಾರು ಅವಳನ್ನ ತಡೆಯೋಕ್ಕಾಗಲ್ಲ. ಅವಳ ಮುಂದಿನ ಭವಿಷ್ಯ ನಿಲ್ಸೋಕ್ ಯಾರು ಆಗಲ್ಲ. ಅವತ್ತಿಲ್ಲಿರೋ ಅಣ್ಣ ತಮ್ಮ ಅಪ್ಪ ಅಮ್ಮ ಬಂಧು ಬಳಗ ಹಿಂದೆ ನೋಡಿದ್ರೆ ಸಾಕು, ಇಲ್ಲೇ ಇರ್ತಾರೆ. ಹೌದು. ಆದ್ರೆ ಅವಳ ಫ್ರೇಮ್ ನಲ್ಲಿ ಇರ್ತಾರ ಅಷ್ಟೇ. ಮುಂಭಾಗ ಬಂದು ಅವಳ ಕೈ ಹಿಡ್ದಿದ್ರೆ, ಇವತ್ತು ನಿಮ್ ಕಷ್ಟಗಳು ಬಂದಿದ್ರೆ ನಿಮ್ಮನ್ನವಳು ಆಲಿಸಿರೋಳು, ನಿಮಗೂ ಸಹಾಯ ಮಾಡ್ತಿದ್ಲು. ಇವತ್ತೆಷ್ಟೋ MLAಗಳು ಉದಾಹರಣೆ ಹೇಳ್ಬೇಕಂದ್ರೆ ಸಹಾಯ ಮಾಡಲ್ಲ. ಮನೆ ಬಾಗಿಲಿಗೆ ಹೋಗಿ ಲೆಟರ್ ಕೊಟ್ಟು, ಅರ್ಜಿ ಕೊಟ್ಟರು, ಇನ್ಫ್ಲೂಯೆನ್ಸ್ ಮಾಡಿ ಎಲ್ಲರ ಹತ್ರನು ಹೇಳ್ಸಿದ್ರು, MLA ಸಪೋರ್ಟ್ ಮಾಡಲ್ಲ. ಯಾಕೆ ಹೇಳಿ? ಅವರು MLA ಆಗಕ್ಕೂ ಮುಂಚೆ ಜನಸೇವೆ ಮಾಡುವಾಗ, ಏರಿಯಾಗಳಲ್ಲಿ ಮನೆ ಹತ್ರ ಹೋಗಿ ಕೆಲಸ ಮಾಡ್ತಿರುವಾಗ ಅವ್ರಿಗೆ ಏನೋ ಯಾರು ಜೊತೆಗಳಿಗಿರಲ್ಲ.
ಮತ್ತೆ ಅವ್ರಿಗೆ ಸಪೋರ್ಟ್ ಮಾಡಿರಲ್ಲ. ಅವ್ರ ಮನೆಯವ್ರನ್ನ ಹೇಳ್ತಾ ಇದ್ದೀನಿ, ಪಬ್ಲಿಕ್ ಅಲ್ಲ. ಅವ್ರ ಅಪ್ಪ ಅಮ್ಮ ಆಗಿರ್ಬೋದು, ಅವ್ರ ಸಂಬಂಧಿಕರಾಗಿರ್ಬೋದು, ಒಂದ್ ಎಲೆಕ್ಷನ್ ನಿಂತ್ಕೋಬೇಕಂದ್ರೆ ಮಿನಿಮಮ್ ಅಂದ್ರೆ 50 ಲಕ್ಷ 1 ಕೋಟಿ ಬೇಕು. ಈಗ ಸುಮ್ನೆ ಸಿಂಪಲ್ ಆಗಿ ಅಂದ್ರೆ ಆ ಟೈಮಲ್ಲಿ ಯಾರು ಅವ್ರಿಗೆ ಹಣ ಸಹಾಯ ಮಾಡಿರಲ್ಲ, ಜೊತೆಗ್ ಬಂದು ನಿಂತ್ಕೊಂಡಿರಲ್ಲ. ಆ ಒಂದು ಎಲ್ಲಾ ಕೋಪ ಮನ್ಸಲ್ಲಿ ಇಟ್ಕೊಂಡಿರ್ತಾರೆ. ಒಂದು ದಿನ ಅವ್ರ ಸಾಲನ ಸೋಲನ ಮಾಡಿ ಕಷ್ಟಪಟ್ಟು ಒಬ್ಬ MLA ಆಗಿ ಬಂದಾಗ ಅಧಿಕಾರದ ಕುರ್ಚಿಯಲ್ಲಿ ಕೂತಿರ್ತಾನಲ್ಲ, ಅವಾಗ ಅವ್ರು ಯಾರು ಸಹಾಯ ಮಾಡಿರಲ್ಲ ಅವ್ರ ಮುಂದೆ ಸಹಾಯಕ್ಕೆ ಅವ್ರು ಬರ್ತಾರಲ್ಲ. ಇದು ಮರಳಿ ಎತ್ತವ ಮಾಡಿದೊಂಥರ ಭೂಮಿ ಚಕ್ರ ಇದ್ದ ಹಾಗೆ, ಇಲ್ಲಿರೋನ್ ಇಲ್ಲಿಗೆ ಬರ್ಲೇಬೇಕು, ಚಕ್ರ ಹುರುಳಲೇಬೇಕಾಗಿರುತ್ತೆ. ಆ ಟೈಮಲ್ಲಿ ಅವ್ನು ಯಾಕೆ ಸಹಾಯ ಮಾಡಲ್ಲ ಅಂದ್ರೆ ನೊಂದಿರ್ತಾನೆ. ಆಗ ನಾನ್ ಬೀದಿಯಲ್ಲಿದ್ದಾಗ ನನಗೆ 5 ವರ್ಷಗಳ ಹಿಂದೆ ನನಗೆ ಯಾರೂ ಸಪೋರ್ಟ್ ಮಾಡ್ಲಿಲ್ಲ. ಇವತ್ತು ನಾನು ಕಷ್ಟಪಟ್ಟು ಬಂದಿದ್ದಕ್ಕೆ ನನ್ಗೆ ಚೇರ್ ಸಿಕ್ತು. ಇವತ್ತು ಇವರೆಲ್ಲ ಬಂದು ನನ್ನ ಸಹಾಯ ಕೇಳ್ತಿದ್ದಾರೆ. ನಾಳೆ ಬನ್ನಿ, ನಾಡದ್ ಬನ್ನಿ, ಇಲ್ಲ ಬೇರೆಯವ್ರಿಗೆ ಯಾರಿಗೂ ವಯಸ್ಸು ಅದು ಕೋಪ ಇರುತ್ತಲ್ವಾ ಮನ್ಸಲ್ಲಿ. ಅವತ್ತು ಕೈ ಹಿಡ್ದು 10 ರೂಪಾಯಿ ಆಗಿಲ್ಲ, ನನಗೆ 5 ರೂಪಾಯಿ ಆಗುತ್ತೆ ಅಂತ ಒಂದು ಸಹಾಯ ಮಾಡಿದ್ರೆ, ಅಥವಾ ನನ್ನ ಹತ್ರ ದುಡ್ಡಿಲ್ಲ, ನಾನ್ ನಿಮ್ ಜೊತೆಗೆ ಬಂದು ಸಹಾಯ ಮಾಡ್ತೀನಿ ಅಂದಿದ್ರೆ ಅವ್ನು ಇವತ್ತು ನಿಮ್ ಪಕ್ಕದಲ್ಲಿ ಕೂರಿಸ್ಕೊತಾ ಇದ್ರು. ಇಂಥ ಎಷ್ಟೋ ಅಧಿಕಾರಿಗಳಾಗಿರ್ಬೋದು, ಪೊಲೀಸ್ ಇಲಾಖೆನಲ್ಲಿ ಕೆಲಸ ಮಾಡೋ ಇನ್ಸ್ಪೆಕ್ಟರ್, ಡಿವೈಎಸ್ಪಿಗಳು, ಎಷ್ಟೋ ಅಧಿಕಾರಿಗಳು ಉನ್ನತ ಸ್ಥಾನದಲ್ಲಿರೋರು ಕಷ್ಟಪಟ್ಟು ಬಂದಿರ್ತಾರೆ. ಹಾನೆಸ್ಟ್ ಅಧಿಕಾರಿಗಳೇ ಈ ನೋವನ್ನ ಅನುಭವಿಸಿರ್ತಾರೆ. ಈ ನೋವನ್ನ ಅನುಭವಿಸಿರೋದ್ರಿಂದಲೇ ಅವರು ಈಸಿಯಾಗಿ ಸಹಾಯಗಳನ್ನ ಮಾಡಲ್ಲ. ಅವ್ರ ಕಾನೂನು ತಿಳ್ಕೊಂಡು, ಎಲ್ಲ ಕಡೆ ತಿಳ್ಕೊಂಡು, ಅರ್ಹತೆ ತಿಳ್ಕೊಂಡು, ಗೌರವ ತಿಳ್ಕೊಂಡು ಇಲ್ಲಿ ಬಂದು ಕುತ್ಕೋಬೇಕು ಅಂತ ಹೇಳ್ತಾರಲ್ವಾ, ಅದೇ ತರನೇ ಮನೆಯಲ್ಲಿ ಗಂಡ ಹೆಂಡತಿನೂ ಅಷ್ಟೇ. ಹೆಂಡತಿ ಬಗ್ಗೆ ತಿಳ್ಕೋಬೇಕು, ಹೆಂಡತಿನ ನಂಬಬೇಕು, ಹೆಂಡತಿನ ಪ್ರೀತಿಸ್ಬೇಕು, ಗೌರವಿಸ್ಬೇಕು. ನಿಮ್ಮ ಮಗುನ ಅವಳು ಹೆತ್ತು ಕೊಟ್ಟಿರ್ತಾಳೆ, ನನ್ನ ವಂಶ ಅಭಿವೃದ್ಧಿ ಮಾಡಿದಾಳೆ, ನನ್ನ ಜೀವನನೇ ತ್ಯಾಗ ಮಾಡಿದಾಳೆ, ನನ್ನ ಸುಖ ಶಾಂತಿಗಳನ್ನ ಹಂಚ್ಕೊಂಡಿದ್ದಾಳೆ. ಮದುವೆ ಆಗಿ ತಾಳಿ ಕಟ್ಟುವಾಗ ಹೇಳೋ ಮಂತ್ರದಲ್ಲಿ ಪ್ರಾಮಿಸ್ ಮಾಡೋದಲ್ಲ, ಸಾಧನೆ ಮಾಡಿ ಕಾರ್ಯರೂಪಕ್ಕೆ ತಗೊಂಡ್ ಬಂದು ಸಾಕ್ಬೇಕು. ನಿಜವಾಗಿಯೂ ಈ ಒಂದು ಉತ್ತಮ ಮಾರ್ಗವನ್ನೇ ಬಿಟ್ಬಿಟ್ಟಿದ್ದಾರೆ. ಈ ಜೀವನದಲ್ಲೇ ಅವ್ರ ಜೀವನನೂ ಹಾಳು ಮಾಡ್ಕೊಂಡು, ಹೆಂಡತಿ ಜೀವನ, ಮಕ್ಕಳ ಭವಿಷ್ಯ, ಅಪ್ಪ ಅಮ್ಮನ ಭವಿಷ್ಯ, ಸಂಬಂಧಿಕರ ಭವಿಷ್ಯ, ಎಷ್ಟು ಜನಗಳ ಜೀವನ ಹಾಳಾಗ್ತಾ ಇದೆ ಒಬ್ಬ ವ್ಯಕ್ತಿಯಿಂದ, ಹೆಣ್ಣಿಂದ ಅಲ್ಲ. ಖಂಡಿತ ಮ್ಯಾಮ್, ಹೌದು. ಗಂಡ ಸರಿಯಾಗಿದ್ದೀರಿ, ಹೆಂಡತಿ ಯಾಕೆ ಮನೆಯಿಂದ ಹೊರಗಡೆ ಬರ್ತಾಳೆ? ಹೆಂಡತಿ ಸರಿ ಇಲ್ಲ ಅಂದ್ರೆ ಅಕಸ್ಮಾತ್ ಅವಳನ್ನ ಬದಲಾಯಿಸ್ಬೋದಾಗಿತ್ತು, ತಂದೆ ತಾಯಿನ ಕರೆಸಿ ರಾಜಿ ಸಂಧಾನಗಳನ್ನ ಮಾಡಿ ಬುದ್ಧಿ ಹೇಳ್ಬೋದಾಗಿತ್ತು, ಅಥವಾ ಅವಳ ದಾರಿಯಲ್ಲೇ ಹೋಗಿ ಇವನ್ ದಾರಿಗೆ ತಗೋಬೋದಾಗಿತ್ತು. ಆಗೋದೇ ಇಲ್ವಾ? ಅದಕ್ಕೆ ಅಂತ ನ್ಯಾಯಾಲಯ ಐತೆ, ಡಿಪಾರ್ಟ್ಮೆಂಟ್ ಇದೆ, ಅದಕ್ಕೆ ಸಂಬಂಧಪಟ್ಟಾಗ ಒಂದು ದೂರು ದಾಖಲೆ ಮಾಡಿ ನ್ಯಾಯಾಲಯಕ್ಕೆ ಹೋಗಿ ವಿಚ್ಛೇದನ ತಗೊಂಡು ನಿಮ್ ಭವಿಷ್ಯ ನೋಡ್ಬೋದಲ್ಲ. ಸಿಂಪಲ್. ಈಗ 10ನೇ ಕ್ಲಾಸ್ ಹುಡುಗಿ ಫೇಲ್ ಆದ್ಲು ಅಂತ ಕೆಲವೊಂದ್ ಕಡೆ ಸಹ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವಳು ಮತ್ತೆ ಹುಟ್ಟಿದ್ರೆ ಓಕೆ, ಹುಟ್ಲಿಲ್ಲ ಅಂದ್ರೆ ಓಕೆ, ಹುಟ್ಟಿದ್ರೆ ತಿರ್ಗಾ 1ನೇ ಕ್ಲಾಸಿಂದ ಬರ್ಬೇಕಾಗತ್ತೆ. ಅವತ್ತೇ ಕಟ್ಟಿ ಪಾಸ್ ಮಾಡ್ಕೊಂಡ್ರೆ 11ನೇ ಕ್ಲಾಸ್ಗೆ ಹೋಗ್ಬೋದಲ್ವಾ? ಎಷ್ಟು ಸಿಂಪಲ್ ಜೀವನ. ಆ ಮಕ್ಳಿಗೆ ಅರ್ಥ ಆಗಲ್ಲ, ತಾಯಂದ್ರಿಗೆ ಅರ್ಥ ಮಾಡಿಸ್ಬೋದಲ್ಲ, ಫ್ರೆಂಡ್ಸ್ಗಳೆಲ್ಲ ಅರ್ಥ ಮಾಡಿಸ್ಬೋದಲ್ಲ. ಮೊನ್ನೆ ನೋಡಿ, ಕಮ್ಮಿ ಅಂಕ ಕೊಟ್ಟಿದ್ದಕ್ಕೇನೆ ಈ ತರ ಮಾಡ್ಕೊಂಡ್ಲು. ಈ ತರ ಎಲ್ಲ ಈ ಒಂದು ಸಣ್ಣ ಸಣ್ಣ ಮಾಹಿತಿಗಳೇ ದೊಡ್ಡದಾಗಿ ಬಂದು ನಮ್ಮ ಮುಂದೆ ನಿಂತ್ಕೊಳ್ಳುತ್ತೆ. ಮತ್ತೆ 10 ವರ್ಷದ ಮಗುನ ಕಳ್ಕೊಂಡು ಮತ್ತೆ ನಾವು ಎಲ್ಲಿಂದ ತಗೊಂಡ್ ಬರೋಣ? ಅದೇ ತರ ಮಗುನ ಪ್ರೀತಿನ ಹೇಗ್ ಮಾಡಕ್ ಸಾಧ್ಯ? ಪುತ್ರ ಶೋಕಂ ನಿರಂತರಂ ಅಂತಾರೆ. ಹಾಗೆ ಪುತ್ರಿನೇ ಆಗ್ಲಿ ಪುತ್ರನೇ ಆಗ್ಲಿ, ನಮ್ಮ ಕರುಳಿನ ಕುಡಿಯನ್ನ ನಾವು ಕಳ್ಕೊಂಡ್ರೆ, ಅದು ದೊಡ್ಡೋಳಾಗಿರೋ ವಿವಾಹಿತೆ ಆಗಿರ್ಬೋದು ಅಥವಾ ನಮ್ಮ ಚಿಕ್ಕ ಮಕ್ಕಳೇ ಆಗಿರಬಹುದು, ಕಳ್ಕೊಂಡ್ರೆ ಮತ್ತೆ ಸಿಗುತ್ತಾ ಪ್ರೀತಿ? ಯಾಕೆ ಜನಕ್ಕೆ ಅರ್ಥ ಆಗಲ್ಲ ಕೆಲವ್ರಿಗೆ? ಇದನ್ನ ಅರ್ಥ ಮಾಡ್ಕೊಂಡು ಮೊದಲು ನಿಮ್ಮ ಮನೆಯವನ್ನ ಪ್ರೀತಿಸಿ, ಗೌರವಿಸಿ. ಆಗದೆ ಇಲ್ವಾ? ಕಾನೂನು ಪ್ರಕಾರ ನಿಶ್ಚಿಂತೆಯಿಂದ ನೀವು ಪಕ್ಕದಲ್ಲಿ ಹೋಗ್ತಿದ್ರು ಅವ್ರು ನಿಮ್ಮನ್ನು ನೋಡಲ್ಲ. ಅದು ಕಾನೂನು ಅಷ್ಟು ಬಲಿಷ್ಠವಾಗಿದೆ. ಅದಕ್ಕೆ ನೀವು ಮೊದಲು ತಿಳ್ಕೊಬೇಕಾಗಿರೋದು ಒಂದೇ, ಕಾನೂನಿನ ಅರಿವು. ವೀಕ್ಷಕರೇ, ಹೊಸ ಬೆಳಕು ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಕರುನಾಡು ಟಿವಿ ಮಾಧ್ಯಮದಲ್ಲಿ ಕೆಲಸ ಮಾಡಲು ಬಯಸುವ ಉತ್ಸಾಹಿ ಯುವಕ ಯುವತಿಯರಿಗೆ ಇಲ್ಲಿದೆ ಸುವರ್ಣಾವಕಾಶ. ಅರ್ಹತೆ: ಯಾವುದೇ ವಿಷಯದಲ್ಲಿ ಪದವಿ, ಸ್ಪಷ್ಟ ಕನ್ನಡ ಮಾತನಾಡಲು, ಓದಲು ಮತ್ತು ಬರೆಯಲು ಬರಬೇಕು. ಈ ಎಲ್ಲಾ ಅರ್ಹತೆ ನಿಮ್ಮಲ್ಲಿದೆ. ಹಾಗಿದ್ರೆ ಈ ಕೆಳಕಂಡ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ. ನೇರ ಸಂದರ್ಶನದಲ್ಲಿ ಪಾಲ್ಗೊಳ್ಳಿ. ತಾಲೂಕು ಮತ್ತು ಜಿಲ್ಲಾ ವರದಿಗಾರರು, ಕಾರ್ಯಕ್ರಮ ನಿರ್ಮಾಪಕರು, ಕಾರ್ಯಕ್ರಮ ನಿರೂಪಕರು, ಜಾಹೀರಾತು ಪ್ರತಿನಿಧಿ, ಗ್ರಾಫಿಕ್ಸ್ ಡಿಸೈನರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844784481. ವಿರಾಮದ ನಂತರ ಹೊಸ ಬೆಳಕು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಈ ಸಮಾಜದಲ್ಲಿ ಎಲ್ಲೆಡೆ ನೋಡಿದ್ರು ಹೆಣ್ಣಿನ ಮೇಲಿನ ದೌರ್ಜನ್ಯ ದೌರ್ಜನ್ಯ ದೌರ್ಜನ್ಯ. ಯಾಕೆ ಹೀಗೆ? ಸಮಾಜ ಅಂದ್ರೆ ಹೆಣ್ಣಿನ ಮೇಲೆ ದೌರ್ಜನ್ಯ ನಡೆಸೋದೇನಾ? ಗಂಡು ಸಮಾಜಕ್ಕೆ ಹೆಣ್ಣಿನ ಮೇಲೆ ಪ್ರೀತಿ ಅನ್ನೋದೇ ಇರೋದಿಲ್ಲ. ಹೆಣ್ಣು ಅಂತ ಅಂದ್ರೇನೆ ಕೀಳು ಮಟ್ಟನ ಇವ್ರಿಗೆಲ್ಲ? ಯಾಕೆ ಹೀಗೆ? ಸಾಕಷ್ಟು ಜನರು
ನಮ್ಮ ಜೀವನದಲ್ಲಿ ದಿನನಿತ್ಯದಲ್ಲಿ ನಾವು ನೋಡ್ತಾ ಇರ್ತೀವಿ. ನಮ್ಮ ಅಕ್ಕಪಕ್ಕದವರಾಗಿರ್ಬೋದು, ನೆರೆಹೊರೆಯವರ ಜೊತೆಗೆ ನಮ್ಮ ಸಂಬಂಧಿಕರಾಗಿರ್ಬೋದು ಅಥವಾ ನಮ್ಮ ಸಹೋದ್ಯೋಗಿಗಳಾಗಿರ್ಬೋದು, ಇಂತಹ ಒಂದಲ್ಲ ಒಂದು ರೀತಿಯ ದೌರ್ಜನ್ಯಕ್ಕೆ ಒಳಗಾಗೇ ಇರ್ತಾರೆ. ಅದರಲ್ಲೂ ಆಗಷ್ಟೇ ಮದುವೆಯಾಗಿ ಬಂದ ಹೆಣ್ಣು ಮಗಳನ್ನ ಅಷ್ಟು ನೀಚ ಮಟ್ಟಕ್ಕೆ ನಡೆಸ್ಕೊಳ್ತಾರೆ ಅಂದ್ರೆ ಇವು ನಿಜಕ್ಕೂ ಮನುಷ್ಯರಲ್ಲ. ಇಂತಹ ಸಾಕಷ್ಟು ಪ್ರಕರಣಗಳು ನಮ್ಮ ದಿನನಿತ್ಯದಲ್ಲಿ ನಡೀತಾನೆ ಇರುತ್ತೆ. ಇವತ್ತಿನ ಹೊಸ ಬೆಳಗು ಕಾರ್ಯಕ್ರಮದಲ್ಲಿ ತಮ್ಮ ನೋವನ್ನ ತಿಳಿಸೋದಕ್ಕೋಸ್ಕರ ಫೋನ್ ಕರೆಯಲ್ಲಿ ಸಿದ್ಧವಾಗಿದ್ದಾರೆ. ಬನ್ನಿ, ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ, ಅವರ ಸಮಸ್ಯೆ ಏನು ಕೇಳೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ನಮ್ಮ ಹೆಸರು ಶ್ರುತಿ ಅಂತ, ಬೆಂಗಳೂರು ಭಾಗದಿಂದ ಕಾಲ್ ಮಾಡ್ತಾ ಇರೋದು ಮೇಡಮ್. ಹೇಳಿ ಶ್ರುತಿ ಅವರೇ, ನಮ್ಮ ಕಾರ್ಯಕ್ರಮವನ್ನ ನೋಡ್ತಾ ಇರ್ತೀರಾ? ಹೌದು ಮೇಡಮ್, ತುಂಬಾ ನೋಡ್ತಾ ಇರ್ತೀನಿ. ಕಾರ್ಯಕ್ರಮಗಳಲ್ಲಿ ಬರುವಂತ ಪ್ರಶ್ನೆಗಳಾಗಿರ್ಬೋದು, ಉತ್ತರಗಳಾಗಿರ್ಬೋದು, ಮೇಡಮ್ ಒಂದು ಮಹಿಳೆಯರಿಗೆ ಸಂಬಂಧಪಟ್ಟಂತ ವಿಷಯಗಳ ಬಗ್ಗೆ ಚರ್ಚೆಗಳು ಮಾಡ್ತಾ ಇರ್ತಾರೆ. ಅದರಿಂದ ತುಂಬಾ ನಾವು ಕಲ್ತ್ಕೊಂಡಿದೀವಿ, ನೋಡ್ತಾ ಇರ್ತೀವಿ. ನಮ್ಮಲ್ಲಿ ಆಗುವಂತ ಸಮಸ್ಯೆಗಳನ್ನ ಪ್ರಸ್ತಾಪ ಮಾಡ್ತಾ ಇರ್ತಾರೆ ಮೇಡಮ್. ಸೊ ಅದನ್ನ ನೋಡಿ ತುಂಬಾ ಇನ್ಸ್ಪೈರ್ ಆಗಿ ಕಾಲ್ ಮಾಡಿದೀನಿ ಮೇಡಮ್. ಹೇಳಿ ಅಮ್ಮ, ನಿಮ್ಮ ಸಮಸ್ಯೆ ಏನು? ಮೇಡಮ್, ನಾನು ಒಂದು ಸಿಂಗಲ್ ಪೇರೆಂಟ್. ಆಕ್ಚುಲಿ ನಾನು ಶೋಷಣೆಗೆ ಒಳಗಾಗಿ ಬಂದಿರ್ತಕ್ಕಂತ ವ್ಯಕ್ತಿಯಾಗಿರೋದ್ರಿಂದ ಒಂದು ಲೇಡೀಸ್ಗೆ ಒಂದು ಸ್ವಯಂ ಉದ್ಯೋಗಕ್ಕೆ ಒಂದು ಬಿಸ್ನೆಸ್ ಮಾಡ್ಕೊಂಡು ಅವ್ರು ಯಾರ ಕೈ ಕಡೆಯನ್ನು ಬದುಕಬಾರ್ದು, ಏನೋ ಒಂದು ಅವ್ರಿಗೆ ಹೆಲ್ಪ್ ಆಗ್ಬೇಕು, ದುಡಿಮೆಯಿಂದ ಬದುಕ್ಬೇಕು ಅವರು ಅನ್ನೋ ವಿಷಯಕ್ಕೋಸ್ಕರ ಆ ಕಾನ್ಸೆಪ್ಟ್ ಅನ್ನ ತಗೊಂಡು ಒಂದು ಟ್ರಸ್ಟ್ ಅನ್ನ ಮಾಡ್ಕೊಂಡು ಆ ಟ್ರಸ್ಟ್ ಇಂದ ಒಂದು ಬ್ಯಾಂಕ್ ಗೆ ಟೈ ಅಪ್ ಮಾಡ್ಕೊಂಡು ನಾವು MOE ಮುಖಾಂತರ ನಮ್ಮಿಂದ ಅವರಿಗೆ ಒಂದು ಮಹಿಳೆ ಗ್ರೂಪ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಅವರಿಗೆ ಒಂದು ಸ್ವಸಹಾಯ ಸಂಘಗಳಿಗೆ ಒಂದು ಹಣಕಾಸಿನ ವಿಚಾರದಲ್ಲಿ ಹೆಲ್ಪ್ ಆಗ್ಲಿ ಅನ್ನೋದಕ್ಕೋಸ್ಕರ ಆ ಸಂಘಗಳಿಗೆ ನಾವು 1 ಲಕ್ಷದ ಪ್ರಕಾರ ಒಂದು ಗ್ರೂಪ್ಗೆ 10 ಲಕ್ಷ ಈ ತರ ಮಾಡಿ ನಾವು ಅವರಿಗೆ ಹಣದ ಸಹಾಯ ಮಾಡಿ ಅವರನ್ನ ಒಂದು ಸ್ವಯಂ ಉದ್ಯೋಗಗಳನ್ನಾಗಿ ಮಾಡ್ಲಿಕ್ಕೋಸ್ಕರ ನಾವು ಕಷ್ಟಪಟ್ಟು ಇದನ್ನೆಲ್ಲ ವರ್ಕ್ ಮಾಡಿ ಇದನ್ನೆಲ್ಲ ಬ್ಯಾಂಕ್ ಇಂದ ನಾವು ಓಡಾಡಿ ಇದನ್ನೆಲ್ಲ ಕೊಡ್ಸಿದೀವಿ ಮೇಡಮ್. ಸೊ ಇವಾಗ ಏನಾಗಿದೆ ಅಂದ್ರೆ ದುಡ್ಡು ತಗೊಂಡಿರೋ ವ್ಯಕ್ತಿಗಳು ಕಟ್ಟೋ ಹಾಗಿಲ್ಲ, ಹೋಗಿ ನಾವು ಕೇಳೋ ಹಾಗಿಲ್ಲ, ಅವರೇ ನಮ್ಮನ್ನ ಪ್ರಶ್ನಿಸ್ತಾರೆ, ನಾವು ಸೂಸೈಡ್ ಮಾಡ್ಕೊಳ್ತೀವಿ ಅಂತಾರೆ. ನಾವ್ ಏನ್ ಮಾಡ್ಲಿ, ಮನೇಲಿ ಬಚ್ಚಿಟ್ಕೊಳ್ತಾರೆ, ನಾವ್ ಹೋದಾಗ ಬೀಗ ಹಾಕಿರ್ತಾರೆ, ಡೋರ್ ನ ಆಚೆಯಿಂದ ಬೀಗ ಹಾಕಿರ್ತಾರೆ, ಕಾಲ್ ಮಾಡಿದ್ರೆ ರಿಪ್ಲೈ ಮಾಡಲ್ಲ. ಸೊ ಇವಾಗ ಸರ್ಕಾರ ಹೇಳಿರೋದ್ರ ಪ್ರಕಾರ ಸಾಲಗಳನ್ನ ಕಟ್ಟೋ ಹಾಗಿಲ್ಲ, ಪ್ರಶ್ನಿಸೋ ಹಾಗಿಲ್ಲ, ಮನ್ನಾ ಮಾಡುವಾಗಿಲ್ಲ. ಸೊ ಇದು ಬ್ಯಾಂಕ್ನವ್ರಿಗೆ ವಿಚಾರನ ತಿಳಿಸ್ಬೇಕಲ್ಲ ಮೇಡಮ್, ಅಥವಾ ಸಾಲಗಳನ್ನ ಮನ್ನಾ ಮಾಡಿ ಕೊಡ್ಬೇಕು. ಇಲ್ಲ ಅಂದ್ರೆ ಅವರು ನಮಗೆ ಕಾಲ್ ಮಾಡಿದಾಗ ನಮಗೆ ರಿಸ್ಟ್ರಿಕ್ಷನ್ ಮಾಡಿರೋದು ಒಳ್ಳೆತನ, ಅನುಭವಿಸ್ತಿರೋದು ನಾವೇ ಇವಾಗ. ಸೊ ಈ ಪ್ರಶ್ನೆಗೆ ಏನು ಉತ್ತರನ ತಗೊಬೇಕು ಮೇಡಮ್? ಖಂಡಿತವಾಗಿಯೂ ನಿಮ್ಮ ಪ್ರಶ್ನೆಗೆ ಖಂಡಿತ ಉತ್ತರ ಸಿಗುತ್ತೆ. ಅವನಿಕಾ ಮೇಡಮ್ ನಮ್ ಜೊತೆ ಇದಾರೆ, ಅವ್ರ ಜೊತೆ ಮಾತಾಡಿ ಮ್ಯಾಮ್, ಅವರು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ತಿಳಿಸ್ಕೊಡ್ತಾರೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಹೇಗಿದ್ದೀರಾ ಶ್ರುತಿ ಅವರೇ? ಚೆನ್ನಾಗಿದ್ದೀನಿ ಮೇಡಮ್. ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದೀರಿ? ತುಂಬಾ ನೋಡ್ತಾ ಇರ್ತೀನಿ ಮೇಡಮ್. ಅದ್ರ ಬಗ್ಗೆ ನಾನು ಪ್ರಶ್ನೆಗಳನ್ನ ಬರ್ಕೊಂಡು ಅದನ್ನ ವಿಸ್ತಾಪ ಮಾಡ್ತಾ ಇರ್ತೀನಿ ಮೇಡಮ್. ಧನ್ಯವಾದಗಳು. ಹಾಗೆ ನಿಮ್ಮ ಸಮಸ್ಯೆನ ನಾವು ಕೇಳಿದ್ವಿ ಇವಾಗ. ಹಾಗೆ ನೀವು SAG ಗ್ರೂಪ್ ಅಂತ ಮಾಡಿ ಎಷ್ಟೋ ಹೆಣ್ಮಕ್ಳುಗಳಿಗೆ, ವ್ಯಾಪಾರಿ, ಬೀದಿ ಬದಿ ವ್ಯಾಪಾರ ಮಾಡೋರ್ಗೆ, ಮನೇಲಿ ಏನಾದ್ರು ಬಿಸ್ನೆಸ್ ಮಾಡೋರ್ಗೆ, ಇಂಥವ್ರಿಗೆಲ್ಲ ಸಹಾಯ ಮಾಡ್ತಿದ್ರೆ ಒಳ್ಳೇದಾಗ್ಲಿ. ಆದ್ರೆ ಸರ್ಕಾರ ಹೇಳಿರೋ ಒಂದು ಪದ ಅದು ಬೇರೆ, ಅಂದ್ರೆ ಬಡ್ಡಿ ವ್ಯವಹಾರ ಮಾಡುವಂಥವ್ರಿಗೆ ಮೈಕ್ರೋ ಫೈನಾನ್ಸ್ ಅಂತ ಹೇಳ್ತಾರೆ, ಅಂಥವ್ರಿಗೆ ಸಂಬಂಧ ಪಡುತ್ತದೆ. ಆದ್ರೆ ಇದು SAG ಗ್ರೂಪ್ ಅಂದ್ರೆ ನಿಮಗೆ ಸರ್ಕಾರದಿಂದ ಕೂಡ ಸಿಕ್ಕುತ್ತೆ. ಹಾಗೆ ಬೇರೆ ಬೇರೆ ಖಾಸಗಿ ಬ್ಯಾಂಕ್ಗಳಿಂದ ನಿಮ್ಮ ಒಂದು NGOಗೆ ಅವರು ದುಡ್ಡನ್ನ ಕೊಡೋಕೆ ಸಪೋರ್ಟ್ ಆಗಿ ತಗೊಳ್ತಾರೆ. ಯಾಕೆಂದ್ರೆ ಆ ಜನ ಯಾರೋ ನಮಗ್ ಗೊತ್ತಿಲ್ಲ, ಆದ್ರೆ ನೀವು ಜವಾಬ್ದಾರರಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ನೀವು ಹೇಳಿರುವಂತ ಪದ MOU ಮಾಡ್ತಾರೆ ಅಂತ. ಹಾಗಾಗಿ ನೀವು ಅವರಿಗೆ 10 ಲಕ್ಷನೋ ಅಥವಾ 20 ಲಕ್ಷನೋ ಅಥವಾ 1 ಲಕ್ಷ ಆಗಿರ್ಲಿ, ಅದನ್ನ ನೀವು ವಸೂಲಿ ಮಾಡ್ಕೊಡ್ತೀರಾ? ನಾವು ಬ್ಯಾಂಕ್ನವರು ಸಾಲ ವಸೂಲತಿ ವಾಹನ ತಗೊಂಡೋಗಿ ಇಷ್ಟೆಲ್ಲ ಕಷ್ಟಪಟ್ಟು ನೋಟಿಸ್ ಇಶ್ಯೂ ಮಾಡ್ಕೊಂಡು ಇದೆಲ್ಲ ಮಾಡಕ್ ನಮ್ಮಲ್ಲಿ ಸಮಯ ಇಲ್ಲ, ನೀವ್ ಆ ಜವಾಬ್ದಾರಿ ತಗೊಳ್ತೀರಾ ಅನ್ನೋ ಕಾರಣಕ್ಕೆ ನಿಮ್ಮನ್ನ ನಂಬಿ ಈ ಒಂದು ಪತ್ರ ಮಾಡ್ಕೊಂಡು ನಿಮಗೆ ಕೊಟ್ಟಿರ್ತಾರೆ. ಈ ಸರ್ಕಾರ ಹೇಳಿರೋ ಈ ಒಂದು ಮಾತಿಂದ ಅವರಿಗೆ ಅರಿವಿಲ್ಲ. ಅಂದ್ರೆ ಇದು SAG ಗ್ರೂಪ್ ನಿಂದ ಕೊಡ್ತಾ ಇರ್ತಕ್ಕಂತ ಹಣ ನಮ್ಮ ಸ್ವಯಂ ಉದ್ಯೋಗಕ್ಕೋಸ್ಕರ ಅಂತ ಹೇಳಿ ಮಹಿಳೆಯರು ಅರ್ಥ ಮಾಡ್ಕೊಳಕ್ಕೆ ಅವರು ಯಾವ್ದೇ ರೀತಿ ಎಜುಕೇಶನ್ ನ ತಗೊಂಡಿರಲ್ಲ. ಹಾಗಾಗಿ ಅವ್ರಿಗೆ ತಿಳುವಳಿಕೆನೂ ಇರಲ್ಲ. ಅವ್ರಿಗೆ ಬೇಕಾಗಿರೋದು ಅರಿವು, ಕಾನೂನಿನ ಅರಿವು ಬೇಕಾಗ್ತದೆ. ಸೊ ಹಂಗಾಗಿ ಆ ಹೆಣ್ಮಕ್ಳು ಯಾರ್ಯಾರಿದ್ದಾರೆ ಅವ್ರಿಗೆ ನೀವು ಕೂಲಂಕುಷವಾಗಿ 10 ಜನನ ಕರೆಸಿ ಮಾತಾಡಿ. ನೀವು ಹೋದ್ರೆ ನಿಮ್ ಮೈ ಮೇಲೆ ಬೀಳ್ತಾರೆ, ಮತ್ತೆ ನೀವೇ ಬಂದ್ರು ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ಈ ತರ ಬೆದರಿಕೆಗಳು ಹಾಕ್ತಾರೆ ಅಂದ್ರೆ ಅದು ಫೈನಾನ್ಸ್ ಅವರು ತಗೊಂಡ್ ಮಾಡ್ತಾ ಇದಾರಲ್ವಾ, ಈ ಬೇರೆ ಬೇರೆ ಕಂಪನಿ ಖಾಸಗಿ ಅವರೆಲ್ಲ ಬಲವಂತ ಮಾಡೋದು,
ಹರಾಸ್ ಮಾಡೋದು, ಮನೆ ಹತ್ರ ಹೋಗೋದೆಲ್ಲ ಮಾಡ್ತಾರಲ್ಲ, ಆ ವಿಡಿಯೋಸ್ಗಳು ಸಮಾಜ ಜಾಲತಾಣಗಳಲ್ಲಿ ಬಂದಾಗ ಬೇರೆಯವರೆಲ್ಲ ನಂದು ಸಾಲ ಮನ್ನಾ ಆಗುತ್ತೆ ಅನ್ನೋ ಒಂದು ಆಕಾಂಕ್ಷೆಯಲ್ಲಿ ಇದ್ದಾರಷ್ಟೇ. ಅವ್ರಿಗೆಲ್ಲ ನಾವು ಅರಿವು ಕೊಡ್ಬೇಕಾಗತ್ತೆ. ನೀವು ಡೈರೆಕ್ಟ್ ಆಗಿ ಯಾರು ಪ್ರತಿನಿಧಿ 1, 2 ಅಂತ ಮಾಡಿರ್ತೀರಿ ಅವ್ರ ಜವಾಬ್ದಾರಿಗೆ ಸೇರ್ಸಕ್ ಹೇಳಿ, ಅಕಸ್ಮಾತ್ ಅವ್ರು ಒಪ್ಲಿಲ್ಲ ಅಂದ್ರೆ ನಿಮ್ ಹತ್ರದಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ಸ್ಟೇಷನ್ಗೆ ಹೋಗಿ ಒಂದು NCR ಅನ್ನ ಕೂಡ ನೀವು ಮಾಡಿಸಿ ಅವ್ರನ್ನ ಕರೆಸಿ ಮಾತಾಡುವಂತ ಕೆಲಸ ನೀವು ಮಾಡಬಹುದು. ಅವಾಗ 10 ಜನನು ಬರ್ತಾರೆ, ಪ್ರತಿನಿಧಿ 1 ಇಂದ 10ರವರೆಗೂ ಬರ್ತಾರೆ. ಅವ್ರಿಗೆ ಮನವರಿಕೆ ಮಾಡಿ ನಿಮಗೆ ಹೇಳಿರೋದು ಅದು ಅವ್ರು ಬೇರೆಯವ್ರಿಗೆ ಬಡ್ಡಿ ವ್ಯವಹಾರ ಮಾಡೋರಿಗೆ ಮೈಕ್ರೋ ಫೈನಾನ್ಸ್ ಅಂತ ಹೇಳ್ತಾರೆ. ಅವ್ರಿಗೆಲ್ಲ ಅಧಿಕೃತವಾಗಿ 10 ರೂಪಾಯಿ 5 ರೂಪಾಯಿ ಬಡ್ಡಿ ಕೊಡೋ ಅಂಥವ್ರಿಗೆ ಈ ಒಂದು ಸಲ್ಲುತ್ತೆ ಮಾತು. ಆದ್ರೆ ಈ SCG ಗ್ರೂಪ್ ಇಂದ ಕೊಡೋ ಹಣಕ್ಕಲ್ಲ ಅಂತ ಅವ್ರಿಗೆ ಮನವರಿಕೆ ಮಾಡಿಸಿ, ಇನ್ನು ಮುಂದೆ ಈಗ ಆಗೋಗಿದೆ, ಇನ್ನು ಮುಂದೆ ನೀವು ತಿಂಗಳು ಕಟ್ಕೊಂಡು ಹೋಗಿ ಇದನ್ನ ಸ್ಟಾಪ್ ಮಾಡಿ ಅಂತ ಹೇಳಿ ಅವ್ರಿಗೆ ಮನವರಿಕೆ ಮಾಡಿ ಅವ್ರು ಕಟ್ಕೊಂಡು ಹೋಗ್ತಾರೆ. ಆಗದೇ ಇಲ್ಲ ಅಂದ ಪಕ್ಷದಲ್ಲಿ ಅವ್ರಿಗೆ ನಿಮಗೆ ದಾಖಲೆಗಳನ್ನ ಕೊಟ್ಟಿರ್ತಾರೆ, ಚೆಕ್ ಆಗಿರ್ಬೋದು, ಬ್ಯಾಂಕಿಗೆ ಸಂಬಂಧಪಟ್ಟದೆಲ್ಲ ಕೊಟ್ಟಿರ್ತಾರೆ. ಅದನ್ನ ಕಾನೂನು ಕ್ರಮವನ್ನ ನೀವು ತಗೊಳ್ಬಹುದು. ನೀವು ಯಾವ್ದೇ ರೀತಿ, ಯಾಕಂದ್ರೆ ಒಂದು ಗ್ರೂಪ್ ಅಲ್ಲಿ 10 ಲಕ್ಷ ಉಳ್ಕೊಂಡ್ರೆ 5 ಗ್ರೂಪ್ ಇಂದ 50 ಲಕ್ಷ ನೀವು ತಲೆಯಿಂದ ಕಟ್ಟಕ್ಕಾಗಲ್ಲಪ್ಪ. ಸೊ ಹಂಗಾಗಿ ನೀವು ಕಾನೂನು ಮಾರ್ಗನ ತಗೊಳ್ಬಹುದಮ್ಮ. ನೀವು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವೇದಿಕೆಗೆ ಬನ್ನಿ, ನಾವು ನಿಮ್ಗೆ ಸಂಪೂರ್ಣ ಮಾಹಿತಿನ ಕೊಡ್ತೀವಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಶ್ರುತಿ ಅವರೇ. ಹೀಗೆ ಕರೆ ಮಾಡ್ತಾ ಇರಿ, ನಮ್ಮ ಕಾರ್ಯಕ್ರಮವನ್ನ ನೋಡಿ. ವೀಕ್ಷಕರೇ, ಇಂತಹ ಸಾಕಷ್ಟು ಸಮಸ್ಯೆಗಳು ನಿಮಗೂ ಕೂಡ ಇರ್ಬೋದು. ನೀವು ಕೂಡ ನಮ್ಮ ವೇದಿಕೆಗೆ ಕರೆ ಮಾಡುವ ಮೂಲಕ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ನಮ್ಮ ದೂರವಾಣಿ ಸಂಖ್ಯೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ದಯವಿಟ್ಟು ಆ ಸ್ಕ್ರೀನ್ ನಲ್ಲಿ ಕಾಣ್ತಿರುವಂತಹ ದೂರವಾಣಿ ಸಂಖ್ಯೆಯನ್ನು ನೋಂದಣಿ ಮಾಡ್ಕೊಂಡು ಈಗಲೇ ಕರೆ ಮಾಡಿ. ಇನ್ನು ಮುಂದುವರೆದಂತೆ ಮ್ಯಾಮ್ ನಾವು ನೋಡ್ತಾ ಹೋದ್ರೆ ಸಮಾಜದಲ್ಲಿ ಕೇವಲ ಮನೆಯಲ್ಲಷ್ಟೇ ಅಲ್ಲ, ತಾವು ಕೆಲಸ ಮಾಡುವ ಜಾಗದಲ್ಲಾಗಿರ್ಬೋದು, ಓಡಾಡೋ ಜಾಗದಲ್ಲಾಗಿರ್ಬೋದು, ನಿರಂತರವಾಗಿ ಹೆಣ್ಣಿನ ಮೇಲೆ ಶೋಷಣೆಗಳು ನಡೀತಾನೆ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಆ ಹೆಣ್ಣು ಮಗಳು ಏನ್ ಮಾಡ್ಬೇಕು? ಹೌದು, ಶೋಷಣೆ ಅನ್ನೋದು ಎಲ್ಲಿ ಬೇಕಾದ್ರೂ ಆಗ್ಬೋದು, ಮನೆಯಲ್ಲಿ, ಹೊರಗಡೆ, ಎಲ್ಲ ಕ್ಷೇತ್ರದಲ್ಲಿ ತನ್ನಂತಾನೇನು ಕೂಡ ಶೋಷಣೆಗೊಳಪಡಿಸಬಹುದು. ಯಾಕೆಂದ್ರೆ ಸ್ವಯಂಕೃತ ಅಪರಾಧ ಅಂತ ಕರೀತಾರೆ. ಅಂದ್ರೆ ಅಲ್ಲಿ ಹೋಗ್ಬೇಡ ಅಂದ್ರೂ ಹೋಗ್ತಾರೆ, ಅವ್ರ ಹತ್ರ ಮಾತಾಡ್ಬೇಡ ಅಂತ ಹಿರಿಯರು ಹೇಳಿರ್ತಾರೆ, ಮಾತಾಡ್ತಾರೆ. ಇದೆಲ್ಲ ಸ್ವಯಂಕೃತ ಅಪರಾಧ. ಇದ್ರ ಬಗ್ಗೆ ಇನ್ನೊಂದು ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಈಗ ಏನಪ್ಪಾ ಅಂದ್ರೆ ಶೋಷಣೆಗೆ ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಾಗ ಮ್ಯಾನೇಜರ್ಗಳಾಗಿರ್ಬೋದು ಅಥವಾ ವೇತನ ಕೊಡುವಂತಹ ಅಧಿಕಾರಿಗಳಾಗಿರ್ಬೋದು, ಇವರ ಒಂದು ಆಸೆಗೋಸ್ಕರ ಅಥವಾ ಈಕೆ ನಡ್ಕೊಳ್ಳುವಂತಹ ನಡವಳಿಕೆ ಅದು ಸ್ಟ್ರಿಕ್ಟ್ನೆಸ್ ಇಲ್ಲದೆ ಇರ್ಬೋದು ಕೆಲವರು, ಅಥವಾ ಅವ್ರ ಭಾವನೆಗಳನ್ನ ವ್ಯಾಪಾರ ಮಾಡುವಂಥದ್ದಾಗಿರ್ಬೋದು. ಇವ್ರು ಇರ್ತಕ್ಕಂಥ ಶಿಸ್ತು ಪಾಲನೆಗಳನ್ನ ಕ್ಯಾಮ್ರಾಗಳಲ್ಲಿ ಅಲ್ಲಿ ನೋಡ್ತಿರ್ತಾರೆ. ಇವ್ರ ಶಿಸ್ತು ಇಲ್ಲದೆ ಇರುವಂಥದ್ದು, ನಡವಳಿಕೆ ಇಲ್ಲದೆ ಇರುವಂಥದ್ದು, ಒಂದು ಕೆಲಸ ಆಯ್ತು ಮನೆ ಆಯ್ತು ಈ ರೀತಿ ಬರುವಂಥದ್ದನ್ನ ಬಿಟ್ಟು ಬೇರೆ ತರ ಮಾತಾಡೋದು, ನಗಾಡೋದು, ಮತ್ತೆ ವಿನಾಕಾರಣ ಮೆಸೇಜ್ಗಳನ್ನ ಮಾಡೋದು, ಫೋನ್ ನಂಬರ್ಗಳನ್ನ ಕಲೆಕ್ಟ್ ಮಾಡಿ ವೈಯಕ್ತಿಕವಾಗಿ ಊಟ ಆಯ್ತಾ ತಿಂಡಿ ಆಯ್ತಾ ಮಾತನಾಡೋದು, ಇದೆಲ್ಲ ಅವ್ರವ್ರ ಭಾವನೆಗಳಿಗೆ ಪ್ರೇರೇಪಣೆಗಳಿಗೆ ಸಿಗ್ತಾ ಇರುತ್ತೆ. ಈ ಹೆಣ್ಣು ಮಗು ತುಂಬಾ ಏನೋ ಕಟ್ಟುನಿಟ್ಟಾಗಿಲ್ಲ, ಇವಳನ್ನ ನಾನು ಮಾತಾಡಿಸ್ಬೋದು, ಇವಳನ್ನ ಸ್ನೇಹ ಮಾಡಬಹುದು, ಇವಳ ಹತ್ರ ನಾನು ಫ್ರೆಂಡ್ಶಿಪ್ ಮಾಡ್ತೀನಿ ಅನ್ನೋ ಭಾವನೆ ಎದುರಾಳಿಗೂ ಬಂದಿರುತ್ತೆ, ಈಕೆಗೂ ಬಂದಿರುತ್ತೆ. ಅದು ಇವ್ರು ಮಾಡ್ಕೊಳ್ಳೋ ಅಪರಾಧದಿಂದ ಬೇರೆ ಹೆಣ್ಣು ಮಕ್ಕಳಿಗೂ ತೊಂದರೆ ಆಗ್ತಾ ಇರುತ್ತೆ. ಕ್ಷೇತ್ರಗಳಲ್ಲಿ, ಈ ಆಫೀಸ್ಗಳಲ್ಲಿ ಕೆಲಸ ಮಾಡುವಾಗ, ಸಿಸ್ಟಮ್ ಅಲ್ಲಿ ಕೆಲಸ ಮಾಡುವಾಗ ಇದಕ್ಕೆ ಸಂಬಂಧಪಟ್ಟಂಗೆ ಆಕೆನ ಕರೆದು ಏನಾನ ತಪ್ಪು ಮಾಡಿದ್ರೆ ಮ್ಯಾನೇಜರ್ ಬೈಬೇಕಾಗತ್ತೆ. ಅವ್ರ ಕೈಲಿ ಬೈಸ್ಕೊಳ್ಬೇಕಾಗತ್ತಲ್ಲ, ಅವ್ರನ್ನೇ ನಾನು ಮಾತಾಡ್ಸ್ಬಿಟ್ಟು ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಟ್ರೆ ನನ್ನನ್ನು ಬೈಯಲ್ಲ. ಈ ಒಂದು ಬೇರೆ ಅವ್ರು ಹೇಳಿರುವಂತ ಒಂದು ಐಡಿಯಾನ ತಗೊಂಡು ಇವಳು ಅದಕ್ಕೆ ಒಳಗಾಗ್ತಾಳೆ. ಅದು ಮಾತಾಡ್ತಾ 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 ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ ರೇಪ್ ಮಟ್ಟಕ್ಕೆ ಹೋಗುತ್ತೆ. ಇವರೇ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಹೋದ್ರೂ ಕೂಡ ಅಲ್ಲಿ ಅನ್ಯಾಯ ಆಗಿರುತ್ತಲ್ಲ, ಆತನನ್ನ ಬಲಿ ಹಾಕ್ಬೇಕಲ್ಲ. ಹಂಗಾಗಿ ಇದನ್ನ ಈ ಪದಗಳಲ್ಲಿ ಬಳಸ್ಬಿಟ್ಟು ಆ ದೌರ್ಜನ್ಯಕ್ಕೊಳಗಾಗಿರುವಂತ ಮಹಿಳೆ ಅಂತಾರೆ. ಆದ್ರೆ ಇವ್ರು ಮಾಡಿರೋ ತಪ್ಪನ್ನ ಮುಚ್ಚಿರ್ತಾರೆ. ಯಾರು ಸರಿಯಾಗಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಆದ್ರೂ ಕೂಡ ಮ್ಯಾನೇಜರ್ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಅದನ್ನ ದೌರ್ಜನ್ಯ ಅಂತಾರೆ. ಹೌದು, ನಾವೇ ಅವ್ರಿಗೆ ಸ್ಪಂದನೆ ಕೊಟ್ಟು, ಭಾವನೆಗಳು ಕೊಟ್ಟು, ಫೋನಲ್ಲಿ ಕೊಟ್ಟು ಮಾತಾಡಿ ತನಿಖೆ ಮಾಡಿದಾಗ ಇವ್ರು ಎಷ್ಟು ಸತಿ ಮಾತಾಡಿದ್ರೆ, ಎಷ್ಟು ಕಾಲ್ ಮಾಡಿದ್ರೆ, ಒಂದ್ ದಿವಸಕ್ಕೆ ಒಬ್ಬ ಮ್ಯಾನೇಜರ್ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ, ಒಬ್ಬ ಪರಪುರುಷನ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ. ಖಂಡಿತ ಕೆಲಸಕ್ಕೆ ಸಂಬಂಧಪಟ್ಟಾಗೆ 3 ರಿಂದ 4 ನಿಮಿಷ ಇರ್ಬೋದು, ಆದ್ರೆ 50 ನಿಮಿಷ 30 ನಿಮಿಷ ಮಾತಾಡೋ ಅವಶ್ಯಕತೆ ಅಗತ್ಯ ಆದ್ರೂ ಏನಿರುತ್ತೆ? ಈ ರೀತಿ ಅಪರಾಧಗಳಲ್ಲಿ ಸಿಲುಕಿಕೊಂಡ ಹೆಣ್ಣು ಮಕ್ಕಳನ್ನ ಬಿಡಿಸೋಕ್ ಹೋಗಿರೋ ಇನ್ನೊಬ್ಬ ಹೆಣ್ಣು ಮಗಳಿಗೂ ಐಡಿಯಾ ಬರುತ್ತೆ. ಆಕೆ ತಪ್ಪು ಮಾಡಬಾರ್ದು ಅನ್ಕೊಂಡಿರ್ತಾಳೆ, ಒಂದು ಕ್ಷಣದಲ್ಲಿ ಮಾರ್ಬಿಡ್ತಾಳೆ. ಈ ಒಂದು ಸಮಾಜದಲ್ಲಿ ಕೆಲವೊಂದು ಹೆಣ್ಣು ಮಕ್ಕಳು ತನ್ನಂತಾನು ಬದಲಾಯಿಸ್ಕೊಳ್ಳೋಕೋಸ್ಕರ, ತನ್ನಂತಾನು ರಕ್ಷಣೆ ಮಾಡ್ಕೊಳ್ಳೋಕೋಸ್ಕರ, ತನ್ನ ಹೆಮ್ಮೆ, ನಾನು ಈ ಕೆಲಸದಲ್ಲಿ ಹೆಮ್ಮೆ ತಗೊಳಕೋಸ್ಕರ, ಅಥವಾ ನಾನು ಈ ಆಫೀಸಲ್ಲಿ ನಾನು ಒಂದು ಸೀನಿಯರು, ನನ್ನನ್ನು ಯಾರು ಏನು ಅನ್ನಲ್ಲ ಅನ್ನೋ ಒಂದು ಅಹಂ ಭಾವನೆ ಜೀವನ ಮಾಡೋಕ್ಕೋಸ್ಕರ, ನಾನೊಬ್ಳೆ ಬೆಳಿಬೇಕು ಅನ್ನೋ ಅಧಿಕಾರಕ್ಕೋಸ್ಕರ ಈ ಒಂದು ದೌರ್ಜನ್ಯಕ್ಕೆ ಒಳಗಾಗ್ತಾಳೆ. ತಾನು ಮಾಡ್ಕೊಂಡ್ರು ದೌರ್ಜನ್ಯನೇ,
ಬೇರೆಯವ್ರು ಮಾಡಿದ್ರು ಅದು ದೌರ್ಜನ್ಯನೇ. ಅದಕ್ಕೆ ಮೊದಲು ಹೆಣ್ಣು ಮಕ್ಕಳು ಯಾವ ರೀತಿ ಇರಬೇಕು, ಯಾವ ರೀತಿ ಗೌರವದಿಂದ ಇರಬೇಕು, ಆಫೀಸ್ಗಳ ಹತ್ರ ಆಗಿರ್ಬೋದು, ಅಧಿಕಾರಿಗಳ ಹತ್ರ ಆಗಿರ್ಬೋದು, ಅಕ್ಕಪಕ್ಕ ಕೆಲಸ ಮಾಡೋರ ಹತ್ರ ಆಗಿರ್ಬೋದು, ಮೀಡಿಯಾ ಕ್ಷೇತ್ರ ಆಗಿರಬಹುದು, ಪೇಪರ್ ಕ್ಷೇತ್ರ ಆಗಿರ್ಬೋದು, ಅಥವಾ ಸಿನಿಮಾ ಕ್ಷೇತ್ರ ಆಗಿರ್ಬೋದು, ಎಲ್ಲಾ ಕ್ಷೇತ್ರದಲ್ಲೂ ಗಂಡು ಹೆಣ್ಣು ಅನ್ನೋ ಸಮಾನತೆ ಇದೆ. ಆ ಸಮಾನತೆಯನ್ನ ಯಾಕೆ ನೀವು ಅಣ್ಣ ತಂಗಿಯನ್ನ ಭಾವನೆಯಲ್ಲಿ ನೋಡಬಾರ್ದು? ಅಥವಾ ಒಂದು ನಿಷ್ಕಲ್ಮಶ ಪ್ರೀತಿ ಅದ ಸ್ನೇಹ ಯಾಕೆ ಆಗ್ಬಾರ್ದು? ತಪ್ಪಿಲ್ಲ ನಮ್ಮಲ್ಲೇ ಇರುತ್ತೆ. ನಾವು ನೋಡೋ ನೋಟ, ನಮ್ಮ ನಡವಳಿಕೆ, ನಾವು ಯಾವ ರೀತಿ ಅವ್ರು ಏನಾದ್ರು ಬನ್ನಿ ಕಾಫಿ ಕೊಡಿಸ್ತೀನಿ ಅದು ಬೇಡ ನಮ್ಮನೇಲಿ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಭಯ ಇರುತ್ತೆ. ಓ ಸಂಸ್ಕೃತಿ ಪದ್ಧತಿ ಪ್ರಕಾರ ಇರೋ ಹೆಣ್ಣು ಮಕ್ಕಳನ್ನ ಟಚ್ಚೇ ಮಾಡಲ್ಲ, ಮಾತೇ ಆಡ್ಸಲ್ಲ. ಆದ್ರೆ ಬೇರೆ ಬನ್ನಿ ಹೋಗೋಣ, ಪಿಜ್ಜಾಗ್ ಹೋಗೋಣ, ಸಿನಿಮಾಗ್ ಹೋಗೋಣ ಅಂತಿರ್ತಾರೆ. ಈ ರೀತಿ ಭಾವನೆಗಳಿಗೂ ಆ ರೀತಿ ಭಾವನೆಗಳಿಗೂ ಹೆಣ್ಣು ಮಕ್ಳು ಡಿಫ್ರೆಂಟ್ ಆಗಿರ್ತಾರೆ. ಅವ್ರು ಮೇಕಪ್ ಅಲ್ಲಿ ಇರ್ಬೋದು, ಅವ್ರ ವಸ್ತ್ರ ವಿನ್ಯಾಸ ಆಗಿರಬಹುದು, ಅವ್ರು ಇವಾಗಿನ ಮಾಡೆಲ್ ಆಗಿರ್ತಾರೆ. ಆದ್ರೆ ಒಳಗಡೆ ಇರ್ತಕ್ಕಂಥ ಸಂಸ್ಕೃತಿನ ಯಾವತ್ತೂ ಬಿಟ್ಕೊಡಲ್ಲ ಕೆಲವು ಹೆಣ್ಣು ಮಕ್ಳು. ಅಂತವ್ರ ಹತ್ರ ನೀವು ಮಾತಾಡಕ್ ಹೋದಾಗ ನೀವೇ ಬಲಿ ಆಗ್ತೀರಾ, ಅವಾಗ ದೌರ್ಜನ್ಯ ಅಂತಾರೆ. ಅದೇ ಹೆಣ್ಮಕ್ಳು ನಿಮ್ಗೆ ಸ್ಪಂದನೆ ಕೊಟ್ಟಾಗ ನಿಮ್ಮ ಹತ್ರ ಲಾಭ ಪಡೆಯೋಕ್ಕೋಸ್ಕರ ಅಥವಾ ಇನ್ಸೆಂಟಿವ್ ಪಡೆಯೋಕ್ಕೋಸ್ಕರ ಅಥವಾ ಹೆಮ್ಮೆ ಪಡೋಕ್ಕೋಸ್ಕರ ಏನಾದ್ರು ಕೆಲಸ ಮಾಡಿದ್ರೆ ಆಕೆನ ಎಷ್ಟು ದಿನ ಬೇಕೋ ಅಷ್ಟು ದಿನ ನೀವು ಅವಳನ್ನ ದುರ್ಬಳಕೆ ಮಾಡ್ಕೊಂಡು ನಂತರ ಕೈ ಬಿಡ್ತೀರಿ. ಆವಾಗ ಈ ರೀತಿ ಕೇಸ್ಗಳಾಗುತ್ತೆ. ಯಾಕೆ ಬೇಕಿದೆಲ್ಲ? ಪ್ರತಿಯೊಂದು ಹೆಣ್ಣು ಅಷ್ಟೇ, ಬೇಲಿಯ ಮೇಲೆ ಎಲೆ ಬಿದ್ರು, ಎಲೆ ಮೇಲೆ ಬೇಲಿನೇ ಬಿದ್ರು, ಅರಿಯೋದು ಎಲೆ ಮಾತ್ರ. ಸೊ ಹಾಗಾಗಿ ಪ್ರತಿಯೊಂದು ಹೆಣ್ಣು ಕೂಡ ಎಚ್ಚರಿಕೆಯಿಂದ ಹೆಜ್ಜೆಯನ್ನ ಹಾಕ್ಬೇಕಾಗುತ್ತೆ. ಇನ್ನ ಸಾಕಷ್ಟು ಮ್ಯಾಮ್ ನಾವು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿರುವಂತಹ ಹೆಣ್ಣು ಮಕ್ಕಳನ್ನ ನೋಡ್ತಾ ಹೋದ್ರೆ ತಂದೆ ತಾಯಿಗಳು ಕೂಡ ಅವರಿಗೆ ಆಶ್ರಯವನ್ನ ನೀಡೋದಿಲ್ಲ. ಈ ಕಡೆ ಗಂಡನ ಮನೆಯಲ್ಲೂ ಕೂಡ ಆಶ್ರಯ ಇರೋದಿಲ್ಲ. ಅಂತ ಹೆಣ್ಣು ಮಕ್ಕಳು ಏನ್ ಮಾಡ್ಬೇಕಾಗುತ್ತೆ, ತನ್ನ ಜೀವನವನ್ನ ನಡೆಸಲೇಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಅವರು ಮನೆಯಿಂದ ಹೊರಗಡೆ ಬರ್ತಾರೆ, ಸಾಕಷ್ಟು ಜವಾಬ್ದಾರಿಗಳು ಅವರ ಮೇಲೆ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಆ ಒಂದು ಹೆಣ್ಣು ಮಗಳು ಏನ್ ಮಾಡ್ಬೇಕು? ಹೌದು, ನೀವು ಹೇಳಿದ್ದು ತುಂಬಾ ಒಳ್ಳೆ ಕ್ವಶನ್. ಯಾಕಂದ್ರೆ ಆ ಕಡೆ ಗಂಡನ ಮನೆನೂ ಇಲ್ಲ, ಈ ಕಡೆ ತವ್ರ ಮನೆನೂ ಇಲ್ಲ. ಹಾಗೆ ಅವಳದೇ ಅಂತ ಒಂದು ಪ್ರಪಂಚನ ಸೃಷ್ಟಿ ಮಾಡ್ಕೊಳಕ್ಕೆ ಸಾಕಷ್ಟು ಹಣ ಬೇಕಾಗ್ತದೆ, ಅಥವಾ ಒಂದು ಧೈರ್ಯ ಬೇಕಾಗ್ತದೆ, ಆಮೇಲೆ ವಾತಾವರಣ ಕೂಡ ಬೇಕಾಗ್ತದೆ. ಆಮೇಲೆ ಎಲ್ಲದಕ್ಕೂ ಮುಖ್ಯ ಆಕೆಗೆ ಜೀವನೂ ಇರ್ಬೇಕಾಗತ್ತೆ. ನಾಳೆ ನಾನು ಬದುಕ್ತೀನಿ, ನಾನು ಚೆನ್ನಾಗಿರ್ತೀನಿ, ನನ್ನ ಮಕ್ಳಿಗೂ ಭವಿಷ್ಯ ಕೊಡ್ತೀನಿ ಅನ್ನೋ ಜೀವದಲ್ಲಿ ಅವಳಿಗೆ ಒಂದು ಭರವಸೆ ಬೆಳಕು ಬೇಕಾಗ್ತದೆ. ಆ ಭರವಸೆಯ ಬೆಳಕು ಅವಳಲ್ಲಿ ಇತ್ತು ಅಂದ್ರೆ ಮನೆ ಕೆಲಸ ಮಾಡೋಕ್ಕೂ ಸಿದ್ಧವಾಗ್ತಾಳೆ, ಆಫೀಸ್ ಕೆಲಸ ಮಾಡೋಕ್ಕೂ ಸಿದ್ಧವಾಗ್ತಾಳೆ. ಈ ತರ ಒಂದು ಹೆಣ್ಣು ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದ್ರ ಜೊತೆಗೆ ತನ್ನ ಕುಡಿಗಳನ್ನು ರಕ್ಷಣೆ ಮಾಡಿ ಅವ್ರ ಭವಿಷ್ಯನೂ ರೂಪಿಸುವಂತ ದೊಡ್ಡ ಜವಾಬ್ದಾರಿ, ಒಬ್ಬ ಗಂಡ ತಂದೆ ಏನ್ ಜವಾಬ್ದಾರಿ ತಗೊಳ್ತಾರೋ ಆ ಎಲ್ಲ ಜವಾಬ್ದಾರಿ ಒಬ್ಬಳೆ ನಿಭಾಯಿಸ್ತಾಳೆ. ಆ ಶಕ್ತಿ ತಾಕತ್ತಿರೋದು ಸ್ತ್ರೀಗೆ ಮಾತ್ರ. ಯಾಕಂದ್ರೆ ಅವಳ ಮನಸ್ಸು ಒಂದು ಸತಿ ನಿರ್ಧಾರ ಮಾಡಿದ್ರೆ ಸಾಕು, ಆ ಗುರಿ ತಲುಪೋವರೆಗೂ ಕೂಡ ಅವಳು ಹೋಗ್ತಿರ್ತಾಳೆ. ಯಾವುದೇ ಕಾರಣಕ್ಕೂ ಅಡ್ಡಿ ಆತಂಕಗಳು ಬಂದ್ರೂ ಕೂಡ ಅದನ್ನ ನಿಭಾಯಿಸ್ಕೊಂಡು ಮುಂದಕ್ಕೆ ಹೋಗ್ತಾಳೆ ವಿನಃ ಯಾವತ್ತು ಹಿಂದೆ ತಿರುಗಿ ಅವಳ ಹಳೆ ಪ್ರಪಂಚನ ನೋಡಕ್ಕೆ ಇಷ್ಟಪಡಲ್ಲ. ಇದಕ್ಕೆ ಬೇಕಾದಂತಹದ್ದು ಒಂದು ಧೈರ್ಯ, ಒಂದು ಸ್ಥೈರ್ಯ, ತನ್ನ ಮಕ್ಕಳಿಗೆ ಆಹಾರ, ಆ ಮಕ್ಕಳಿಗೂ ಒಂದು ಪೋಷಣೆ ಮತ್ತು ಧೈರ್ಯ. ನಾನಿದ್ದೀನಿ, ನಿನಗೇನು ಬೇಕು ನಾನು ಕೊಡಿಸ್ತೇನೆ. ನನಗೆ ಅಪ್ಪ ಇಲ್ಲ ಅಂದ್ರೆ ಏನು, ನಿನಗೆ ಮನೆಯಲ್ಲಿ ಯಾರು ಸಂಬಂಧಿಕರಿಲ್ಲ ಅಂದ್ರೆ ಏನು, ನಾವು ಬೆಳೆಯೋಣ ಬಿಡು, ಹೊಸ ಹೊಸ ಜನಗಳ ಹೊಸ ಹೊಸ ಭವಿಷ್ಯ ನೋಡೋಣ ಬಿಡು, ನೀನು ಓದು, ನಿನ್ ಗುರಿ ಮಾಡು, ನೀನೇನು ಓದ್ತೀಯ ಓದು, ನಾನು ಓದಿಸ್ತೀನಿ. ಆ ಮಕ್ಕಳಿಗೆ ಭರವಸೆ ಕೊಟ್ಬಿಟ್ರೆ ಆ ಮಕ್ಕಳಿಗೆ ತಾಯಿನೇ ಪ್ರಪಂಚ. ಯಾಕಂದ್ರೆ ತಾಯಿ ಹೊಟ್ಟೆಯಿಂದ ಅಲ್ವಾ ಬಂದಿದ್ದು. ಅಮ್ಮ ಹೇಳ್ದಾಗೆ ಮಕ್ಳು ಕೇಳೋದು, ಅಪ್ಪ ಹೇಳ್ದಾಗೆ ಎಷ್ಟೋ 50% ಅಷ್ಟೇ ಕೇಳೋದು, ಇನ್ನು 100% ಪೂರ್ತಿ ಅಮ್ಮ ಹೇಳ್ದಾಗೆ ಕೇಳೋದು. ಅಮ್ಮ ಏನಾದ್ರೂ ಫುಲ್ಫಿಲ್ ಮೀನ್ಸ್ ಮಕ್ಕಳಿಗೆ ಏನು ಬೇಕೋ ಅದನ್ನ ಊಟ, ಬಟ್ಟೆ, ಶೂ, ಹೊರಗಡೆ ವರ್ಕ್ ಒಂದ್ಸತಿ ಊಟ ತಿಂಡಿ ಕೊಡ್ಸಕ್ ಹೋಗುವಂಥದ್ದು, ಸ್ನಾಕ್ಸ್ಗೆ, ದೇವಸ್ಥಾನಕ್ಕೆ, ಅಲ್ಲಿ ಇಲ್ಲಿ ಅಪ್ಪ ಏನ್ ಮಾಡ್ತಾನೋ ಎಲ್ಲ ಕರ್ತವ್ಯ ಅಮ್ಮ ಮಾಡ್ಬಿಟ್ರೆ ಅಮ್ಮನ ಹಾದಿಲೇ ಮಕ್ಳು ಬರ್ತಾರೆ. ಖಂಡಿತವಾಗಿ ಸಾಕಷ್ಟು ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ರ, ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು. ವೀಕ್ಷಕರೇ, ಹೆಣ್ಣು ಅಬಲೆಯಲ್ಲ, ಅವಳು ಸಬಲೆ. ಅವಳಲ್ಲಿರುವಂತಹ ಆತ್ಮವಿಶ್ವಾಸ, ದೃಢ ನಂಬಿಕೆಯೇ ಅವಳ ಅಗಾಧ ಶಕ್ತಿ. ಒಮ್ಮೆ ಅವಳು ತಾಳ್ಮೆಯನ್ನ ಕೆಟ್ಟರೆ ಎಂತಹ ಪ್ರಪಂಚದ ಯಾವುದೇ ಶಕ್ತಿ ಎದುರಾದ್ರೂ ಕೂಡ ಅದನ್ನ ಎದುರಿಸುವಂತ ಸಾಮರ್ಥ್ಯ ಆ ಹೆಣ್ಣಿನಲ್ಲಿ ಇರುತ್ತೆ. ಇನ್ನು ಕೊನೆಯದಾಗಿ ಗಂಡು ಮಕ್ಕಳಿಗೆ ಹೇಳೋದು ಒಂದೇ, ಹೆಣ್ಣು ಯಾವತ್ತು ನಿನ್ನನ್ನ ಪ್ರೀತಿ ಮಾಡ್ತಾಳೆ, ಆ ಪ್ರೀತಿಯನ್ನ ಹಾಗೇ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಒಮ್ಮೆ ಅವಳು ದೂಷಿಸೋದಕ್ಕೆ ಶುರು ಮಾಡಿದ್ರೆ ನೀವು ಎಕ್ಸ್ಪೆಕ್ಟೇ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು 100 ಪಟ್ಟು, 1 ಪಟ್ಟು ನೀವು ಪ್ರೀತಿಯನ್ನ ಕೊಟ್ರೆ ಆ ಹೆಣ್ಣು 100 ಪಟ್ಟು ಪ್ರೀತಿಯನ್ನ ನಿಮ್ಗೆ ಕೊಡ್ತಾಳೆ. ಅದೇ ರೀತಿ ಅದೇ ಹೆಣ್ಣಿಗೆ ನೀನು ಒಂದು ರೀತಿ ದ್ವೇಷವನ್ನ ಮಾಡೋದಕ್ಕೆ 1 ಪಟ್ಟು ದ್ವೇಷವನ್ನ ಮಾಡಿದ್ರೆ ಅವಳು ನಿನ್ನನ್ನ 100 ಪಟ್ಟು ದ್ವೇಷ ಮಾಡ್ತಾಳೆ. ಸೊ ಇಲ್ಲಿ ತೊಟ್ಟಿಲು ತೂಗುವವಳು ಅವಳೇ, ಹಾಗೆ ದೇಶ ಕಟ್ಟುವವಳು ಕೂಡ ಅವಳೇ.
ಒಂದು ಮನೆಯನ್ನ ನಿಭಾಯಿಸುವ ಶಕ್ತಿ ಹೆಣ್ಣಲ್ಲಿದ್ರೆ ಅದೇ ರೀತಿ ತನಗೆ ಆದ ಅನ್ಯಾಯಕ್ಕೆ ಚಾಮುಂಡೇಶ್ವರಿಯಾಗುವಂತಹ ಶಕ್ತಿನೂ ಕೂಡ ಅವಳಲ್ಲೇ ಇರುತ್ತೆ. ಸೊ ಯೋಚನೆ ಮಾಡಿ, ನಿಮಗೆ ಅನ್ನ ಹಾಕುವ ಅನ್ನಪೂರ್ಣೆಯಾಗಿ ಅವಳನ್ನ ಮಾಡ್ಕೊಳ್ತಿರೋ ಅಥವಾ ನಿಮ್ಮನ್ನ ದುಷ್ಟ ಸಂಹಾರವನ್ನ ಮಾಡುವ ಚಾಮುಂಡೇಶ್ವರಿಯನ್ನಾಗಿ ರೂಪುಗೊಳಿಸ್ತಿರೋ, ಎಲ್ಲವೂ ಕೂಡ ನಿಮ್ಮ ಕೈಯಲ್ಲೇ ಇರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿರಂತರವಾಗಿ ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇರಿ. ನಮಸ್ಕಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೊಸ ಬೆಳಕು ಕರುನಾಡು ಕನ್ನಡ ವಾಹಿನಿ ಪ್ರೈವೇಟ್ ಲಿಮಿಟೆಡ್, 325 ಸೆಕೆಂಡ್ ಫ್ಲೋರ್ CVS ಪ್ಲಾಜಾ, ನಾಯ್ಡೆಲ್ಲಿ ಬಸ್ ಸ್ಟಾಪ್, ಮೈಸೂರು ರೋಡ್, ಪಂತರಪಾಳ್ಯ, ಬೆಂಗಳೂರು 560039. ಹೆಲ್ಪ್ಲೈನ್ ನಂಬರ್ 080267556667. ವಾಟ್ಸ್ಆಪ್ ಹಾಗೂ ಟೆಲಿಗ್ರಾಮ್ ನಂಬರ್ 9845471101. ಇಮೇಲ್ ವಿಳಾಸ mdo7karunadutv@gmail.com.